ಸಮುದ್ರದ ಮೇಲೆ ನಡೆಯಕ್ಕೆ ಬಂದಲ್ಲ, ದೇವ್ರೇನು ಹೇಳಿದ್ರು, ಬಾ ಅಂದರು. ಅವನು ಇಳಿದು ಬರ್ಬೇಕಾದ್ರೆ ದೇವ್ರಿಗೆ ಗೊತ್ತಾ ಇಲ್ವಾ ಅವ್ನು ಬೀಳ್ತಾನೆ ಅಂತ? ಗೊತ್ತಿತ್ತು. ಅವನು ಬೀಳ್ತಾನೆ ಅಂತ ಗೊತ್ತಿದ್ರು ದೇವ್ರು ಕರೆದ್ರು. ಹೇಗೆ ಗೊತ್ತಾ? ಅವನ್ನ ನಂಬಿ ಅಲ್ಲ, ಅವ್ರು ಯಾರು ಅಂತ ಗೊತ್ತು. ಸೊ ನೀವು ಬೀಳ್ತೀರಾ ಅಂತ ಗೊತ್ತಿದ್ದು ನಿಮ್ಮನ್ನು ಕರೆದಿದ್ದೇನು ಗೊತ್ತಾ? ನಿಮ್ಮ ಮೇಲಿರೋ ನಂಬಿಕೆ ಅಲ್ಲ, ಆತನಿಗೆ ಗೊತ್ತು. ನೀವು ಬಿದ್ದರೂ ನಾನು ನಿಮ್ಮನ್ನು ಎಬ್ಬರಿಸ್ತೀನಿ ಅಂತ. ಅದಕ್ಕೆ ಎಷ್ಟೋ ಸಾರಿ ನೀವು ಬಿದ್ದರೂ, ಎಷ್ಟೋ ಸಾರಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ದೇವರು ಇವತ್ತಿನವರೆಗೂ ನಿನ್ನನ್ನು ನಿಲ್ಲಿಸಿರೋದು ದೇವರ ಕೃಪೆ. ಯಾರೂ ಅಲ್ಲಿಲ್ಲ. ಈಗ ಈ ಆದಾಮನ್ನು ಇನ್ನೊಂದು ಸತಿ ಸಾಯಿಸ್ಬಿಟ್ಟು ಇನ್ನೊಂದು ಸತಿ ಹೊಸ ಆದಾಮನಾಗಿ ಮಾಡಿರ್ಬೋದಾಯ್ತಾನೆ ದೇವರು. ಇನ್ನೊಂದು ಆದಾಮನ ಮಣ್ಣಲ್ಲಿ ಇನ್ನೊಂದು ಸತಿ ಸೃಷ್ಟಿ ಮಾಡಿ ಉಫ್ ಅಂತ ಬುದ್ದಿದ್ರೆ ಇನ್ನೊಬ್ಬ ಬರ್ತಾಯಿದ್ದ. ಹೌದಾ ಇಲ್ವಾ? ಅದನ್ನು ಮಾಡದೆ ಪಿಕ್ಚರ್ಸ್ ಫ್ಲಾಪ್ ಆದರು, ಪಿಕ್ಚರ್ ಫೇಲಿಯರ್ ಆದರು. ಒಂದು ಸತಿ ಅವ್ರು ಮಾಡಿಬಿಟ್ರೆ ಅವನು ಸರಿ ಇಲ್ಲ ಅಂದ್ರೂ ಅವನ್ನೇ ಮತ್ತೆ ರೆಡಿ ಮಾಡಿದ್ರೆ ಹೊರತು ಇನ್ನೊಂದು ಆದಾಮನ ದೇವ್ರು ಸೃಷ್ಟಿ ಮಾಡಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನೀನೇ ಬೇಕು ಅಂತ ದೇವ್ರು ಆರಿಸ್ಕೊಂಡಿದ್ಮೇಲೆ ನೀನು ತಪ್ಪೇ ಮಾಡಿದ್ರು ಇನ್ನೊಬ್ಬ ಬೇಕು ಅಂತ ಆರಿಸ್ಕೊಳ್ಳಲ್ಲ, ಆ ಜಾಗಕ್ಕೆ ನೀನೇ. ಸೊ ಹೇಗೆ ಒಂದು ಸ್ಲೀಪರ್ ಕೋಚಲ್ಲಿ ಹೋಗಿ ನಾವು ನೆಮ್ಮದಿಯಾಗಿ ಮಲ್ಕೊಳ್ತೀವೋ, ಡ್ರೈವರ್ ನೋಡ್ಕೊಳ್ತಾರೆ ಅಂತ, ಅದೇ ರೀತಿಯೇ ಇವತ್ತು ನಿನ್ನ ಲೈಫಲ್ಲೂ ಅಷ್ಟೇ. ನೀನು ಹೋಗಿ ನೆಮ್ಮದಿಯಾಗಿ ಮಲ್ಕೋ. ನಿನ್ನ ಗಾಡಿನ ಓಡಿಸೋರು, ನಿನ್ನ ಲೈಫ್ ಬಸ್ಸನ್ನು ಓಡಿಸೋರು ನೆಮ್ಮದಿಯಾಗಿ ನಿನಗೆಲ್ಲಿ ಕರ್ಕೊಂಡು ಹೋಗ್ಬೇಕು, ಹಿ ವಿಲ್ ಟೇಕ್ ಕೇರ್. ಫಾಸ್ಟ್ ದೇವರು ಒಳ್ಳೆಯವ್ರ ಜೊತೆ ಇರ್ತಾರ, ಕೆಟ್ಟವ್ರ ಜೊತೆ ಇರ್ತಾರ? ನೋಡಿದ್ರೆ ಅವ್ರು ಒಳ್ಳೆಯವ್ರ ಜೊತೆ ಇರ್ತಾರೆ, ಕೆಟ್ಟವ್ರ ಜೊತೆ ಇರ್ತಾರ ಅಂತ ಹೇಳಿದರೆ ಅವರು ಕರ್ದಾತನ ಜೊತೆ ಇರ್ತಾರೆ. ನೋಡಿ, ಇವಾಗ ನಿಮ್ಮ ಮಕ್ಕಳು ಒಳ್ಳೆಯವನ ಕೆಟ್ಟವನ ಗೊತ್ತಿಲ್ಲ, ಆದರೆ ನಿಮ್ಮ ಮಕ್ಕಳ ಜೊತೆನೇ ನೀವು ನಿಲ್ಲೋದು. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನೂ ಆಹ್ವಾನಿಸ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅನೇಕರು ನನ್ನ ಹತ್ರ ಹೇಳುವಂಥ ಒಂದು ವಿಷಯ ಏನು ಗೊತ್ತಾ? ಫಸ್ಟ್ ನೀವು ದೇವ್ರನ್ನ ನಮಗೆ ಬೇರೆ ಥರ ತೋರಿಸಿದ್ದೀರ. ನಾನು ಫಸ್ಟು ರಕ್ಷಣೆ ಒಂದು ದೀಕ್ಷಾಸನ ತೊಗೊಂಡು ನಾನು ಚರ್ಚ್ ಒಳಗಡೆ ಹೋದಾಗ ನನಗೆ ತೋರಿಸಿದಂಥ ಯೇಸು ಸ್ವಾಮಿ ಬೇರೆ ಥರ ಇದ್ದರು. ಸತ್ಯವೇದನ ಓದ್ತಾ ಅದರಲ್ಲಿದ್ದಂಥ ಯೇಸು ಸ್ವಾಮಿ ಬೇರೆ ಥರ ಇದ್ದರು. ಸೊ ನಾನು ಎರಡು ವಿಧದಲ್ಲಿ ದೇವ್ರನ್ನ ತಿಳ್ಕೊಂಡಿದ್ದೀನಿ. ನಾನು ಫಸ್ಟು ದೇವ್ರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಈ ಥರ ಇರಲಿಲ್ಲ. ಆದರೆ ಬರ್ತಾ ದಿನಗಳಲ್ಲಿ ದೇವ್ರನ್ನ ನಾನು ಅರ್ಥಕೊಂಡಂಥ ವಿಧಾನೇ ಬೇರೆ. ಅದಕ್ಕೆ ಇವತ್ತು ಅನೇಕರು ಕರ್ನಾಟಕದಲ್ಲಿ ಹೇಳ್ತಾರೆ, ಪಾಸ್ಟರ್ ನಮಗೆ ದೇವ್ರನ್ನ ನೀವು ಬೇರೆ ಥರ ತೋರಿಸಿದ್ದೀರಾ, ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನೇಕರು ನನಗೆ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಫಸ್ಟು ಒಂಥರ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಒಂಥರ ಮಾತಾಡಬೇಕು ಅಂದರೆ ನಮ್ಮನ್ನು ಜನ ಏನಂತಾರೆ, ಪಾಸ್ಟರ್ಸ್ಗಳು ಏನಂತಾರೆ, ಸೇವಕರು ಏನಂತಾರೆ, ಅಣ್ಣ ತಮ್ಮದಿರು ಏನಂತಾರೆ, ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಪಾಸ್ಟರ್ಸ್ಗಳು, ಎಲ್ಲ ಸೇವೆ ಮಾಡೋರು, ಎಲ್ಲರೂ ಬೇರೆ ಥರ ಮಾತಾಡ್ತಾರೆ. ಇವನೇನು ಹೊಸ್ದಾಗಿ ಬಂದ್ಬಿಟ್ಟು ಏನೋ ಹೊಸ್ದಾಗಿ ಕತೆ ಹೇಳ್ತವನೆ ಅಂತ ಎಲ್ಲರೂ ನಮ್ಮ ಮೇಲೆ ಟೆನ್ಷನ್ ಆಗುವಂಥ ಒಂದು ಪರಿಸ್ಥಿತಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಮಾತಾಡಬೇಕಾ, ಹೇಳಬೇಕಾ, ಒಂದು ವ್ಯತ್ಯಾಸವಾದಂಥ ಸಂದೇಶಗಳನ್ನು ನಾನು ಮಾತಾಡಬೇಕಾ ಅಂತೆಲ್ಲ ತುಂಬ ಯೋಚನೆ ಮಾಡ್ತಾನೇ ಇದೆ. ಸರಿ, ಹೋಗಿದ್ರೆ ಹೋಗಲಿ, ಪರವಾಗಿಲ್ಲ, ಮಾತಾಡ್ಬಿಡೋಣ ಅಂತ ಫಸ್ಟು ನಾವು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಟೀಮ್ ವಿನ್ ಆಗಬೇಕಂದ್ರೆ ಫಸ್ಟು ಬ್ಯಾಟ್ಸ್ಮನ್ ಕೈಲಿರೋದು ಓಪನಿಂಗ್ ಬ್ಯಾಟ್ಸ್ಮನ್ ಅಂತಾರೆ. ಆ ಓಪನಿಂಗ್ ಬ್ಯಾಟ್ಸ್ಮನ್ನು ಯಾವ ಥರ ಸ್ಕೋರ್ ತೊಗೊಂಬರ್ತಾರೋ ಆ ರೀತಿಯೇ ನೆಕ್ಸ್ಟು ಟೀಮ್ ವಿನ್ ಆಗೋದು. ಆ ರೀತಿ ಕರ್ನಾಟಕದಲ್ಲಿ ದೇವ್ರು ನನ್ನನ್ನು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಗ್ರೇಸ್ ಮಾತಾಡೋದಕ್ಕೆ ದೇವ್ರು ನಮ್ಮನ್ನು ಇಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವ್ರನ್ನ ಬಂದ್ಬಿಟ್ಟು ನೀನು ಸರಿಯಾಗಿ ಹುಡುಕ್ಲಿಲ್ಲ ಅಂದರೆ, ಅಥವಾ ನೀನು ಸರಿಯಾಗಿ ದೇವ್ರನ್ನ ಹಿಡ್ಕೊಂಡಿಲ್ಲ ಅಂದರೆ ಭಾಳ ಡೇಂಜರ್ ಅಂತ. ನನ್ನ ಸಂದೇಶ ಏನಂದರೆ, ಸರಿಯಾಗಿ ದೇವ್ರನ್ನ ನಾವು ಹಿಡ್ಕೊಳಕ್ಕಾಗಲ್ಲ, ದೇವರೇ ನಮ್ಮನ್ನು ಸರಿಯಾಗಿ ಹಿಡ್ಕೊಂಡಿರೋದು. ಸೊ ಕರೆದಾತನು ನಂಬಿಗಸ್ತನು ಅನ್ನೋ ಸಂದೇಶನ ಹೋದ ವಾರ ಮಾತಾಡಿದ್ದೀನಿ. 1 Thessalonians 5:24. 1 ಥೆಸಲೋನಿಕದವರೆಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 24ನೇ ವಾಕ್ಯ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಅಷ್ಟೇ, ಎಲ್ಲ ಆತನು ಮಾಡಿದ್ದಾರೆ, ಇನ್ನು ಮೇಲೂ ಮಾಡ್ತಾರೆ ಅನ್ನೋದೇ ಸಂದೇಶ. ನನ್ನನ್ನು ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ನೋಡಿ, ನಾವು ಒಂದು ವೇಳೆ ಚೇಂಜ್ ಆಗ್ಬೋದು, ಪರಿಸ್ಥಿತಿಗಳು ಚೇಂಜ್ ಆಗ್ಬೋದು, ಜನ ಚೇಂಜ್ ಆಗ್ಬೋದು, ಫೈನಾನ್ಸ್ ಚೇಂಜ್ ಆಗ್ಬೋದು, ದೇವ್ರು ಚೇಂಜ್ ಆಗೋದಿಲ್ಲ. ಈಗ ನಾನು ಹೇಳ್ತೀನಿ ನೋಡಿ, ನಿಮ್ಮನ್ನು ಒಬ್ಬರು ಇಷ್ಟಪಡ್ತಾರೆ ಅಂದರೆ ಏನಾದರೂ ಒಂದು ರೀಸನ್ ಇರುತ್ತೆ.
ಒಂದು, ನೀವು ನೋಡೋಕ್ಕೆ ಚೆನ್ನಾಗಿರ್ತೀರ, ಅಥವಾ ನಿಮ್ಮ ಹತ್ರ ಟ್ಯಾಲೆಂಟ್ ಇರುತ್ತೆ, ಅಥವಾ ನೀವು ಚೆನ್ನಾಗಿ ಮಾತಾಡೋರು ಇರ್ಬೋದು, ಅಥವಾ ನಿಮ್ಮ ಹತ್ರ ದುಡ್ಡು ಇರ್ಬೋದು, ಅಥವಾ ಒಳ್ಳೆ ಪೋಸ್ಟ್ ಇರ್ಬೋದು, ಒಳ್ಳೆ ಕೆಲಸದಲ್ಲಿರ್ಬೋದು. ಏನೋ ಒಂದು ನೋಡಿ, ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಂದರೆ ಏನೋ ಒಂದು ನಿಮ್ಮ ಹತ್ರ ಇಷ್ಟಪಡೋದು ಒಂದು ಇದ್ದರೆ ಮಾತ್ರನೇ ನಿಮ್ಮನ್ನು ಇಷ್ಟಪಡೋದು. ಆದರೆ ನಿಮ್ಮನ್ನು ಮಾತ್ರ ಇಷ್ಟಪಡೋದು ದೇವರು ಮಾತ್ರನೇ. ನಾನೇನು ಹೇಳ್ತೀನಿ ಅಂದರೆ, ಕೆಲವರು ನಿಮ್ಮ ಪರಿಶುದ್ಧತೆಗೇನೂ ಇಷ್ಟಪಡ್ತಾರೆ. ಪೀಪಲ್ ಲೈಕ್ಸ್ ಯು ಫಾರ್ ಯುವರ್ ಹೋಲಿನೆಸ್. ಇವರೆಷ್ಟು ಪರಿಶುದ್ಧವಾಗಿದ್ದಾರೆ ಗೊತ್ತಾ, ಅದಕ್ಕೆ ಜನಕ್ಕೆ ಇಷ್ಟ ಆಗುತ್ತೆ. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ, ಇವರೆಷ್ಟು ಶಾಂತವಾಗಿದ್ದಾರೆ ಗೊತ್ತಾ, ತುಂಬ ಒಳ್ಳೆ ಮನುಷ್ಯ, ಸಾಧು, ಇಷ್ಟ ಆಗುತ್ತೆ. ಸೊ ಯಾವುದೋ ಒಂದು ಜನರನ್ನ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡೋ ಥರ ಒಂದು ಇದ್ದರೆ ಮಾತ್ರನೇ ಜನ ಅಟ್ರ್ಯಾಕ್ಟ್ ಆಗೋದು. ಆದರೆ ಏನೂ ಇಲ್ಲ ಅಂದ್ರೂ ನಿಮ್ಮನ್ನು ನೀವೇ ಬೇಕು ಅಂತ ಇಷ್ಟಪಟ್ಟಿದ್ದು ಒಬ್ಬೇ ಒಬ್ಬರು ಮಾತ್ರನೇ, ದಟ್ ಈಸ್ ಗಾಡ್. ಸೊ ಜನ ಯಾವತ್ತೂ ಚೇಂಜ್ ಆಗೇ ಆಗ್ತಾರೆ, ನೀನೇ. ಅದಕ್ಕೆ ದೇವ್ರು ಏನು ಹೇಳ್ತಾರೆ, ದೇವರೇ ನಿನ್ನ ಹೆಸರೇನಪ್ಪ ಅಂದರೆ ನೀನೇ, ದೇವರೇ ನೀನು, ನಾನೇ. ಮನುಷ್ಯ ಹೆಸರೇನು, ನೀನೇ. ಹಂಗಾರೆ ದೇವರು ನೀನು, ನಾನೇ. ಮೋಶೆ ಕೇಳ್ತಾನೆ, ನಿನ್ನ ಹೆಸರೇನು, ಐ ಆಮ್ ದ ಲಾರ್ಡ್. ಇರುವಾತನೇ ಅಂತ ಹೋಗಿ ಹೇಳು. ಚರ್ಚಲ್ಲಿ ಒಳ್ಳೆಯವರ ಕೆಟ್ಟವರ ಅನ್ನೋದು ಮುಖ್ಯ ಅಲ್ಲ. ದೇವ್ರು ಯಾರ ಜೊತೆ ಇರ್ತಾರೆ ಅಂದರೆ ಆರಿಸ್ಕೊಂಡವ್ರ ಜೊತೆ ಇರ್ತಾರೆ. ಕರೆದ್ರೆ ನಿನ್ನನ್ನು ನಿನ್ನ ಜೊತೆ ಇರ್ತಾರೆ. ಪಾಸ್ಟರ್, ದೇವರು ಒಳ್ಳೆಯವ್ರ ಜೊತೆ ಇರ್ತಾರಾ ಕೆಟ್ಟವ್ರ ಜೊತೆ ಇರ್ತಾರಾ? ನೋಡಿದ್ರೆ ಅವ್ರು ಒಳ್ಳೆಯವ್ರ ಜೊತೆ ಇರ್ತಾರೆ ಕೆಟ್ಟವ್ರ ಜೊತೆ ಇರ್ತಾರಾ ಅಂತ ಹೇಳಿದರೆ ಅವರು ಕರ್ದಾತವ್ರ ಜೊತೆ ಇರ್ತಾರೆ. ನೋಡಿ, ಇವಾಗ ನಿಮ್ಮ ಮಕ್ಕಳು ಒಳ್ಳೆಯವನ ಕೆಟ್ಟವನೋ ಗೊತ್ತಿಲ್ಲ, ಆದರೆ ನಿಮ್ಮ ಮಕ್ಕಳ ಜೊತೆನೇ ನೀವು ನಿಲ್ಲೋದು. ಇವಾಗ ಬೈಬಲಲ್ಲಿ ಏಸ ಒಳ್ಳೆಯವನ, ಯಾಕೋಬನ ಒಳ್ಳೆಯವನ? ನೀವು ಸ್ಟೋರಿ ನೋಡಿ, ಅವರಪ್ಪ ಹೇಳ್ತಾನೆ, ನನಗೆ ಸ್ವಲ್ಪ ಬೇಟೆ ಆಡ್ಕೊಂಡು ತಗೊಂಬಂದ್ರೆ ಇವನು ಬಿಲ್ಲು ಎಲ್ಲ ತೊಗೊಂಡು ಬಾಣ ಬಿಲ್ಲೆಲ್ಲ ತೊಗೊಂಡು ಹೋಗ್ತಾನೆ ಯುದ್ಧ ಮಾಡೋದಕ್ಕೆ, ಹೋಗ್ಬಿಟ್ಟು ಅಂಟು ಮಾಡೋದಕ್ಕೆ. ಬೇಟೆ ಆಡ್ಕೊಂಡು ಅವರಪ್ಪ ಕೇಳ್ಬಿಟ್ರಲ್ಲ ಅಂತ ಯಾವುದಾದ್ರು ಒಂದು ಮೃಗನ ತೊಗೊಂಬರೋಣ ಅಂತ ಓಡ್ತಾನೆ. ಇವನೇನು ಮಾಡ್ತಾನೆ ಗೊತ್ತಾ, ಅವ್ರ ಅಮ್ಮನ ಜೊತೆನೇ ಅಂಟ್ಕೊಂಡವನೆ. ಅಲ್ಲಿ ಅವ್ರ ಅಪ್ಪನ ಹತ್ರ ನಾನೇಪ್ಪ ಏಸ ಬಂದಿದ್ದೀನಿ ಅಂತ ಏನು ಮಾಡಿಸ್ಕೊಂಡು ಅಲ್ಲಿ ಕುಂತಾನೆ. ಒಳ್ಳೆಯವನು ಯಾರು, ಏಸನ್ನ ಯಾಕೋಬ? ದೇವ್ರು ಇದ್ದಿದ್ದು ಯಾರ ಜೊತೆ? ನೀನು ಒಳ್ಳೆಯವನ ಕೆಟ್ಟವನ ಅಂತ ಮುಖ್ಯ ಅಲ್ಲ, ನಿನ್ನನ್ನು ಆರಿಸ್ಕೊಂಡಿದ್ದಾರೆ ಅನ್ನೋದೇ ಮುಖ್ಯ. ಮತ್ತಾಯನಿಗೆ ಬರ ಪುಸ್ತಕ 4:18, ಮ್ಯಾಥ್ಯೂ 4:18. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ. ಓಕೆ, ಈ ಸೆಟ್ ಫಾಲೋ ಮೀ ಅಂದರೆ ಬನ್ನಿರಿ. ಈಗ ಪೇತ್ರನನ್ನು ದೇವರೇ ನಾನು ಬರ್ತೀನಿ ಅಂತ ಪೇತ್ರನ ಕೇಳಿದ್ನ, ಅಥವಾ ಪೇತ್ರನನ್ನು ದೇವ್ರು ಕರೆದ್ರ? ಅಷ್ಟೇ. ಈಗ ಕ್ರೈಸ್ತರಾಗಿರಬೇಕು ಅಂತ ನೀವು ಬಂದಿಲ್ಲ, ನೀನೇ ಬೇಕು ಅಂತ ದೇವ್ರು ನಿನ್ನ ಮೇಲೆ ಒಂದು ತೀರ್ಮಾನ ಇಟ್ಟಿದ್ದಕ್ಕೆ ಇವತ್ತು ನೀವು ಒಳಗಡೆ ಇರೋದು. ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನೀವು ಸ್ವೀಕಾರ ಮಾಡ್ಕೊಂಡಿದ್ದೀರಾ ಅಂದರೆ ಅದು ನಿನ್ನ ಇಷ್ಟ ಅಲ್ಲ, ಅದು ದೇವರು ನಿನ್ನ ಮೇಲೆ ಇಷ್ಟಪಟ್ಟಿರೋದಕ್ಕೆ ನಿನ್ನನ್ನು ಕರೆದಿರೋದು. ಆಮೇಲೆ ಸೊ ದೇವ್ರು ಕರೆದು ಬಿಟ್ರಲ್ಲ. ಈಗ ಇಲ್ಲಿ ಪೇತ್ರನ್ ನೋಡಿ, ಇವನು ಬಂದ್ಬಿಟ್ಟು ಎಷ್ಟೋ ಕಡೆ ದೇವರು ನನಗೆ ಗೊತ್ತಿಲ್ಲ ಅಂತ ಹೊರಟೋದ, ನನಗೆ ಯೇಸು ಸ್ವಾಮಿ ಗೊತ್ತಿಲ್ಲ ಅಂತ ಹೇಳಿ ಹೊರಟೋದ. ಆದರೂ ಇವನು ಈ ಥರ ಎಲ್ಲ ಮಾಡ್ತಾನೆ ಅಂತ ಗೊತ್ತಿದ್ದು ದೇವರು ಆರಿಸ್ಕೊಂಡ್ರಲ್ಲ. ನೋಡಿ, ನೀರ ಮೇಲೆ ಇದೆಲ್ಲ ನಾನು ಹೋದ ವಾರ ಹೇಳಿದ್ದೀನಿ, ಇನ್ನೊಂದು ಸತಿ ಸಿಂಪಲಾಗಿ ಮತ್ತೆ ಇನ್ನೊಂದು ಸತಿ ರಿಹರ್ಸಲ್ ಮಾಡಿಬಿಡ್ತೀನಿ. ಸಮುದ್ರದ ಮೇಲೆ ನಡೆಯೋಕ್ಕೆ ಬಂದನಲ್ಲ, ದೇವ್ರು ಏನು ಹೇಳಿದ್ರು, ಬಾ ಅಂದರು. ಅವನು ಇಳಿದು ಬರ್ಬೇಕಾದ್ರೆ ದೇವ್ರಿಗೆ ಗೊತ್ತಾ ಇಲ್ವಾ ಅವ್ನು ಬೀಳ್ತಾನೆ ಅಂತ? ಗೊತ್ತಿತ್ತು. ಅವನು ಬೀಳ್ತಾನೆ ಅಂತ ಗೊತ್ತಿದ್ರು ದೇವ್ರು ಕರೆದ್ರು. ಹೇಗೆ ಗೊತ್ತಾ, ಅವನ್ನ ನಂಬಿ ಅಲ್ಲ, ಅವ್ರು ಯಾರು ಅಂತ ಗೊತ್ತು. ಸೊ ನೀವು ಬೀಳ್ತೀರಾ ಅಂತ ಗೊತ್ತಿದ್ದು ನಿಮ್ಮನ್ನು ಕರೆದಿದ್ದೇನು ಗೊತ್ತಾ, ನಿಮ್ಮ ಮೇಲಿರೋ ನಂಬಿಕೆ ಅಲ್ಲ, ಆತನಿಗೆ ಗೊತ್ತು. ನೀವು ಬಿದ್ದರೂ ನಾನು ನಿಮ್ಮನ್ನು ಎಬ್ಬರಿಸ್ತೀನಿ ಅಂತ. ಅದಕ್ಕೆ ಎಷ್ಟೋ ಸರಿ ನೀವು ಬಿದ್ದರೂ, ಎಷ್ಟೋ ಸರಿ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ದೇವರು ಇವತ್ತಿನವರೆಗೂ ನಿನ್ನನ್ನು ನಿಲ್ಲಿಸಿರೋದು ದೇವರ ಕೃಪೆ. ಆದಾಮನ್ನು ತಪ್ಪು ಮಾಡಿಬಿಟ್ಟ. ಎಲ್ಲರೂ ಅಂದ್ಕೊಂಡ್ರು ಇನ್ನು ಮೇಲೆ ದೇವರು ಆದಾಮನಿಗೆ ಕಾಣಿಸೋದೇ ಇಲ್ಲ ಅಂತ. ಆದರೆ ಏನಾಯಿತು? ಆದಾಮನೇ ಎಲ್ಲಿದ್ಯಪ್ಪ? ನಿಖಿಲ್ ಎಲ್ಲಿದ್ಯಪ್ಪ? ದೇವ್ರು ಏನು ಕೇಳಿದ್ರು? ಆದಾಮನೇ ಎಲ್ಲಿದ್ಯಪ್ಪ? ಇವತ್ತಿನ ಟೈಟ್ಲು ಆದಾಮನೇ ಎಲ್ಲಿದ್ಯಪ್ಪ? ಸೊ ಹುಡ್ಕೊಂಬಂದಿದ್ದೆ ಯಾರು? ನಾನೇನು ಹೇಳ್ತೀನಿ ಅಂದರೆ, ಆದಾಮನ ಸೃಷ್ಟಿ ಮಾಡಿ
ಒಂದು ಪಿಕ್ಚರ್ ತೆಗಿಬೇಕು ಅಂತ ದೇವ್ರು ಮಾಡಿದ್ರು ಅಲ್ವಾ. ಒಳ್ಳೆ ಫಿಲಮ್ ತೆಗಿಬೇಕು ಆದಮ್ಮನ ಇಟ್ಕೊಂಡು. ಫಸ್ಟ್ ರೋಲೇ ಫ್ಲಾಪು. ಹೀರೋ ಫಸ್ಟು ರೋಲಲ್ಲೇ ಫ್ಲಾಪ್ ಮಾಡಿಬಿಟ್ಟ. ಈಗ ಯಾರೂ ನೋಡಿಲ್ಲ, ಯಾರೂ ಅಲ್ಲಿಲ್ಲ. ಈಗ ಈ ಆದಮನ್ನ ಇನ್ನೊಂದು ಸತಿ ಸಾಯಿಸ್ಬಿಟ್ಟು ಇನ್ನೊಂದು ಸತಿ ಹೊಸ ಆದಮನಾಗಿ ಮಾಡಿರ್ಬೋದಾಯ್ತಾನೆ ದೇವರು. ಇನ್ನೊಂದು ಆದಮನ ಮಣ್ಣಲ್ಲಿ ಇನ್ನೊಂದು ಸತಿ ಸೃಷ್ಟಿ ಮಾಡಿ ಉಫ್ ಅಂತ ಊದಿದ್ರೆ ಇನ್ನೊಬ್ಬ ಬರ್ತಾಯಿದ್ದ, ಹೌದಾ ಇಲ್ವಾ? ಅದನ್ನು ಮಾಡದೆ ಪಿಕ್ಚರ್ಸ್ ಫ್ಲಾಪ್ ಆದರು, ಪಿಕ್ಚರ್ ಫೇಲಿಯರ್ ಆದರು. ಒಂದು ಸತಿ ಅವ್ರು ಮಾಡಿಬಿಟ್ರೆ ಅವನು ಸರಿ ಇಲ್ಲ ಅಂದ್ರೂ ಅವನ್ನೇ ಮತ್ತೆ ರೆಡಿ ಮಾಡಿದ್ರೆ ಹೊರತು ಇನ್ನೊಂದು ಆದಾಮನ ದೇವ್ರು ಸೃಷ್ಟಿ ಮಾಡಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನೀನೇ ಬೇಕು ಅಂತ ದೇವ್ರು ಆರಿಸ್ಕೊಂಡಿದ್ಮೇಲೆ ನೀನು ತಪ್ಪೇ ಮಾಡಿದ್ರು ಇನ್ನೊಬ್ಬ ಬೇಕು ಅಂತ ಆರಿಸ್ಕೊಳ್ಳಲ್ಲ, ಆ ಜಾಗಕ್ಕೆ ನೀನೇ. ಪ್ರೈಸ್ ದಿ ಲಾರ್ಡ್, ಆಮೆನ್. ನೋಡಿ, ಒಂದು ಒಳ್ಳೆ ಉದಾಹರಣೆ, ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಆ ವಾಕ್ಯದೊಂದಿಗೆ ಹೇಳ್ಬಿಡ್ತೀನಿ ರೀ. ಮತ್ತಾಯನಿಗೆ ಬರೋ ಪುಸ್ತಕ 22:14, ಮ್ಯಾಥ್ಯೂ 22:14. ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಇದಕ್ಕೆ ಅರ್ಥ ಏನು ಹೇಳಿ ನೋಡೋಣ, ಹೋಗ್ಲಿ, ನಿಮ್ಗೆ ಗೊತ್ತಿರೋದು ಸ್ವಲ್ಪ. ಓಕೆ ನೋಡಿ, ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೋಸನ್. ಮೆನಿ ಆರ್ ಕಾಲ್ಡ್ ಅಂದರೆ ಏನು ಗೊತ್ತಾ? ನಾನು ಹೇಳ್ಬಿಡ್ತೀನಿ ನೋಡಿ. ಎಲ್ಲರನ್ನೂ ದೇವ್ರು ಕರೀತಾರೆ, ಕೆಲವ್ರನ್ನ ಮಾತ್ರ ಆರಿಸ್ಕೊತಾರೆ. ಈ ಆರಿಸ್ಕೊಳ್ಳೋರು ಯಾರು? ಕರೆಯಲ್ಪಟ್ಟವ್ರು ಯಾರು? ಆರಿಸಿಕೊಳ್ಳಲ್ಪಟ್ಟವ್ರು ಯಾರು? ಇದು ಹೆಂಗೆ ಅಂದರೆ, ಇಟ್ಸ್ ಲೈಕ್ ಎ ಮ್ಯಾರೇಜ್. ಹುಡುಗ ಒಪ್ಪಬೇಕು, ಹುಡುಗಿ ಒಪ್ಪಬೇಕು, ಆವಾಗಲೇ ಮ್ಯಾರೇಜ್ ಫಿಕ್ಸ್ ಮಾಡೋದು. ಸೊ ಗಾಸ್ಪಲ್ ಅನ್ನೋದು ಅದೇ ರೀತಿಯೇ. ಗಾಸ್ಪಲ್ ಹೇಳ್ತೀವಿ, ನಿಮ್ಮ ಕಡೆಯಿಂದ ಹ್ಞೂ ಅಂದರೆ ಮಾತ್ರನೇ ರಕ್ಷಣೆ. ಚೋಸನ್ ಅಂದರೆ ಏನು ಗೊತ್ತಾ? ಕೆಲವರನ್ನು ದೇವರು ಸೇವೆ ಮಾಡೋದಕ್ಕಾಗಿ ಆರಿಸ್ಕೊಂಡ್ಬಿಡ್ತಾರೆ, ಅದು ಅವ್ರ ಪರ್ಮಿಷನ್ನೇ ಕೇಳೋದಿಲ್ಲ. ಈ ರೀತಿ ಹೇಳ್ತೀನಿ ನೋಡಿ, ರಕ್ಷಣೆಗೆ ನಿಮ್ಮ ಪರ್ಮಿಷನ್ ಬೇಕು, ಸೇವೆ ಮಾಡೋದಕ್ಕೆ ದೇವ್ರು ಸುಮ್ಮನೆ ಟಿಕ್ ಮಾಡಿಬಿಡ್ತಾರೆ ಇವನೇ ಅಂತ, ಅಷ್ಟೇ, ಮುಗಿದೋಯ್ತು. ಒಂದು ವೇಳೆ ನನ್ನನ್ನು ದೇವರು ಪಾಸ್ಟರ್ ಆಗ್ತೀಯಪ್ಪ ಅಂದಿದ್ರೆ ಖಂಡಿತವಾಗ್ಲೂ ಬೇಡ ಅಂತ ಇದೆ. ನಿನಗೆ ಪಾಸ್ಟರ್ ಕೆಲಸ ಇಷ್ಟನಾ ಅಂದರೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಮ್ಮ ಪಾಸ್ಟರ್ ಮುಂದೆ ಮನೆಯಿಂದ ಪಾಸ್ಟರ್ ನಮ್ಮ ಮನೆಗೆ ಬರೋರು ಮುಂದೆ, ನಮ್ಮ ಮನೆ ಹಿಂದೆ ಒಂದು ಡೋರ್ ಇರೋದು, ಅವ್ರು ಮುಂದೆ ಬಂದರೆ ನಾನು ಹಿಂದೆಯಿಂದ ಹೊರಟೋಗ್ತಾಯಿದ್ದೆ. ಯಾಕಂದರೆ ಪಾಸ್ಟರ್ ಅಂದ್ರೇ ನನಗಾಗಲ್ಲ, ನನಗೆ ಯಾವುದು ಆಗಲ್ವೋ ದೇವ್ರು ಅದನ್ನೇ ಮಾಡಿಬಿಟ್ರು. ಒಂದು ವೇಳೆ ನನ್ನ ಪರ್ಮಿಷನ್ ಕೇಳಿಬಿಟ್ಟು ದೇವರು ನೀನು ಪಾಸ್ಟರ್ ಆಗ್ತೀಯಾ, ನೀನು ಇವ್ಯಾಂಜಲಿಸ್ಟ್ ಆಗ್ತೀಯಾ, ನೀನು ಪ್ರಾಫಿಟ್ ಆಗ್ತೀಯ ಅಂತ ಕೇಳಿದರೆ ಖಂಡಿತವಾಗ್ಲೂ ನಾವೇನಂತ ಇದ್ವಿ? ನೋ ಅಂತ ಇದ್ವಿ. ಆದರೆ ದೇವ್ರು ನೋಡಿ, ಪಾಸ್ಟ್ ಆಗಬೇಕಾ ಬೇಡವಾ ಅಂತ ನನ್ನನ್ನು ಕೇಳಿಲ್ಲ, ನೀನೇ. ಸೊ ಸ್ಯಾಲ್ವೇಷನ್ಗೆ ದೇವ್ರು ಕರೀತಾರೆ, ರಕ್ಷಣೆಗೆ ಕರೀತಾರೆ. ಏನಮ್ಮ ನೀನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಳ್ತೀಯ ಅಂತ? ಹ್ಞೂ ದೇವ್ರೆ, ತಗೋ, ತಂದೆ ಮಗ ಪವಿತ್ರಾತ್ಮನ ಇವನಿಗೆ ದೀಕ್ಷಾಸನ. ಸೊ ನಿನಗೆ ಹ್ಞೂ ಅಂದರೆ ನಿನಗೆ ರಕ್ಷಣೆ. ಆದರೆ ಸೇವೆ ಮಾಡೋದಕ್ಕೆ ಮಾತ್ರ ದೇವರು ಯಾರು ಹ್ಞೂ ಅಂದ್ಬಿಟ್ರೋ ಅಂಥದ್ರಲ್ಲಿ, ಇವಾಗ ನೋಡಿ, ಒಂದು 500 ಜನ ಹ್ಞೂ ಅಂದಿರ್ತಾರೆ ಅಂತ ಇಟ್ಕೊಳ್ಳಿ. 500 ಜನದಲ್ಲಿ ಒಂದು 2-3 ದೇವರು ಟಿಕ್ ಮಾಡಿ ಎಬ್ಬರಿಸ್ತಾರೆ. ಯಾಕೆ ಗೊತ್ತಾ? 500 ಜನ ನಡ್ಸೋಕೆ ಒಬ್ಬ ಬೇಕು. ಅದು ಅವನ ಹತ್ರ ಪರ್ಮಿಷನ್ನೇ ಕೇಳಲ್ಲ ದೇವರು. ಆ ರೀತಿ ನನ್ನನ್ನು ಪರ್ಮಿಷನ್ನೇ ಕೇಳ್ದೆ ನನ್ನನ್ನು ದೇವ್ರು ಪಾಸ್ಟರ್ ಮಾಡಿಬಿಟ್ರು. ಇದು ಹೆಂಗೆ ಗೊತ್ತಾ? ನೋಡಿ, ರಕ್ಷಣೆ ಅನ್ನೋದು ಹೆಂಗೆ ಗೊತ್ತಾ? ಇಟ್ಸ್ ಲೈಕ್ ಅರೇಂಜ್ ಮ್ಯಾರೇಜ್. ಸೇವೆ ಕರೆಯೋದು ಹೆಂಗೆ ಗೊತ್ತಾ? ಹುಡುಗಿ ಇಷ್ಟ ಆಯ್ತಾ ಕಿಡ್ನ್ಯಾಪ್. ದೇವ್ರು ನನ್ನನ್ನು ಇಷ್ಟಪಟ್ಟ ಓಕೆ, ಅವನು ಕಿಡ್ನ್ಯಾಪ್ ಮಾಡಿ, ಯಾಕಂದ್ರೆ ಅವನೇ ಮಾತಾಡಬೇಕು. ದೇವ್ರೇ ನೋ 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 ನೋ, ನನ್ನ ಕೈಲಿ ಆಗಲ್ಲ, ಇಲ್ಲ ನೀನೇ ಪಾಸ್ಟರ್. ಸೊ ಕೆಲವೊಂದು ಸೇವೆಗೆ ದೇವರೇ ಕರೆದು ಬಿಡ್ತಾರೆ, ಅದರಲ್ಲಿ ಯಾರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆಪ್ಷನ್ ಇಲ್ಲ. ನೋಡಿ ಹೆಂಗೆ ಆಪ್ಷನ್ ಇಲ್ಲ ಅಂತ ಹೇಳ್ತೀನಿ ಗೊತ್ತಾ? ಇವಾಗ ನೋಡಿ, ಯೋನನು ಅವನಿಗೆ ದೇವರು ಎಲ್ಲೇ ಹೋಗೋಕೆ ಹೇಳಿದ್ರು, ನಿನ್ನೆವೇಗ ಹೋಗು ಅಂದರು. ಅವನೆಲ್ಲೋ ಹೋದ, ಮತ್ತೆ ಅವನೇನು ಮಾಡಿದ್ರು? ಅವನು ಇಷ್ಟಕ್ಕೆ ಹೋಗಕ್ಕೆ ಬಿಡಬೇಕಾಗಿತ್ತಾನೆ. ಕಾಲಿಂಗ್ ಹೆಂಗೆ ಗೊತ್ತಾ? ನೀನು ಬೇಡ ಅಂತ ಹೋದ್ರು ನಿನ್ನನ್ನು ಹುಡ್ಕೊಂಬಂದು ಹಿಡ್ಕೊಂಡು ಮೀನು ಬಾಯಿ ತರಿಸಿ ಒಳಗಡೆ ಹಾಕಿ ತಿರ್ಗಾ ಕರ್ಕೊಂಬರ್ತಾರೆ. ಸೊ ದೇವ್ರು ನಿನ್ನನ್ನು ಇಷ್ಟಪಟ್ಬಿಟ್ರೆ ನೀನೆಲ್ಲೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನೀನು ಎಲ್ಲೇ ಹೋಗ್ತೀನಿ, ಇಲ್ಲ ನಾನು ಹೋಗ್ತೀನಿ ಅಂದರೆ ಮತ್ತೆ ಇನ್ನೊಂದು ದೊಡ್ಡ ಮೀನು ಬರುತ್ತೆ ನುಂಗಕ್ಕೆ ನಿನಗೆ. ಅಲ್ಲಿಂದ ತಿರ್ಗಾ ಕಿಡ್ನಾಪ್ ಮಾಡಿ ಆದರೂ ಕರ್ಕೊಂಬರ್ತಾರೆ. ದಟ್ ಈಸ್ ಕಾಲ್ಡ್ ಕಾಲಿಂಗ್. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ದೇವ್ರು ನನ್ನನ್ನು ಕರೆದಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನಾನು ಸೇವೆಗಾಗಿ ಅದು ಇದು ಶಾರ್ಟ್ ರೂಟ್ ಕಂಡುಹಿಡಿಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಆ ಪಾಸ್ಟ್ ಮೇಲೆ ಹೇಳೋದು, ಈ ಪಾಸ್ಟ್ ಮೇಲೆ ಹೇಳೋದು,
ಆ ಚರ್ಚ್ ಸರಿಯಿಲ್ಲ, ಈ ಚರ್ಚ್ ಸರಿಯಿಲ್ಲ. ನೋಡಿ, ಸೇವೆಗೆ ಕೆಲವ್ರು ಬಂದ್ಬಿಡ್ತಾರೆ. ಆ ಸೇವೆನ ಹೆಂಗಾದ್ರೂ ನಿಲ್ಲಿಸ್ಕೊಬೇಕು ಅಂತ ಅನೇಕರು ಏನು ಮಾಡ್ತಾರೆ ಗೊತ್ತಾ? ಈ ಪಾಸ್ಟ್ ಮೇಲೆ ಹೇಳೋದು, ಆ ಸೇವೆ ಮೇಲೆ ಹೇಳೋದು, ಈ ಸೇವಕರ ಮೇಲೆ ಹೇಳೋದು, ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಯಾಕಂದರೆ ಇವ್ರು ಒಳ್ಳೆಯವ್ರಾಗೋದಕ್ಕೆ. ನೋಡಿ, ನಾವು ಆ ಪಾಸ್ಟ್ ಸರಿಯಿಲ್ಲ, ಈ ಪಾಸ್ಟ್ ಸರಿಯಿಲ್ಲ, ಆ ಚರ್ಚ್ ಸರಿಯಿಲ್ಲ, ಅದೆಲ್ಲ ನಾವು ಹೇಳೋದಿಲ್ಲ. ಯಾಕೆ ಗೊತ್ತಾ? ನನ್ನನ್ನು ಕರೆದವ್ರು ನನ್ನನ್ನು ಪೋಷಿಸ್ತಾರೆ. ದೇವ್ರು ನನ್ನನ್ನು ಕರೆದಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನಾವು ಇನ್ನೊಂದು ಪಾಸ್ಟರ್ಗಿನ್ನ ಸ್ಕೆಚ್ ಹಾಕೋದೇ ಬೇಕಾಗಿರಲ್ಲ. ಇವತ್ತು ನೋಡಿ, ಅನೇಕ ಚರ್ಚ್ಗಳಲ್ಲಿ ಹೇಳ್ತಾರೆ, ಆ ಪಾಸ್ಟರ್ದು ಕೇಳಬೇಡಿ, ಈ ಪಾಸ್ಟರ್ದು ಕೇಳಬೇಡಿ, ಫಿಲಿಪ್ ಪಾಸ್ಟರ್ದು ಕೇಳಬೇಡಿ, ಇವ್ರದ್ದು ಕೇಳಬೇಡಿ. ಯಾಕೆ ಗೊತ್ತಾ? ಭಯ. ಸೇವೆ ಎಲ್ಲಿ ಕಿತ್ತೋಗ್ತೈತೋ, ಎಲ್ಲಿ ಜನ ಆ ಕಡೆ ಟರ್ನ್. ನಾವು ಯಾರಿಗೂ ನೋಡಿ, ನಮ್ಮ ಚರ್ಚಲ್ಲೂ ನಾನು ಯಾರು ಹೇಳಲ್ಲ ಇವ್ರದ್ದು ಕೇಳಬೇಡಿ, ಅವ್ರದ್ದು ಕೇಳಬೇಡಿ. ಇವಾಗ ಜನ ಹುಷಾರು, ಕೇಳಬೇಡಿ ಅಂದರೂ ಕೇಳ್ತಾರೆ. ಹೆಂಗಾದರೂ ಕೇಳ್ತಾರೆ, ಯಾರ್ದಾದ್ರೂ ಕುಂತ್ಕೊಂಡು ಕೇಳ್ತಾರೆ. ಯಾವ್ದು ಕರೆಕ್ಟು ಯಾವ್ದು ರಾಂಗು ಅಂತ ಅವರೇ ಡಿಸೈಡ್ ಮಾಡೋಷ್ಟು ಇವತ್ತು ವಿಶ್ವಾಸಿಗಳು ಬೆಳೆದಿದ್ದಾರೆ. ಸೊ ಇವತ್ತು ನನಗೆ ದೇವರು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂದರೆ ನಾನು ಅದಕ್ಕೆ ಕಷ್ಟಪಡಬೇಕಾದಂಥ ಅವಶ್ಯಕತೆ ಇಲ್ಲ, ಕಲೆಕ್ಷನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಹೇಳ್ತೀವಿ, ಯಾರ್ಯಾರು ಎಷ್ಟೆಷ್ಟು ಮಾಡ್ತಿರೋ ಮಾಡಿ ಅಂತ, ಮಿಕ್ಕಿದ ದೇವ್ರು ಕೆಲಸ ಮಾಡ್ತಾರೆ. ದೇವರು ಒಂದು ಪ್ರಾಜೆಕ್ಟ್ ಕೊಟ್ಟರೆ ನೋ ನೀಡ್ ಆಫ್ ಕಲೆಕ್ಷನ್, ಇಟ್ ಈಸ್ ಬೇಸ್ಡ್ ಆನ್ ಸೆಲೆಕ್ಷನ್. ನೋಡಿ, ಇಲ್ಲಿ ಒಬ್ಬ ಮನುಷ್ಯ ಮಾತು ಕೊಟ್ಬಿಡ್ತಾನೆ, ಅದನ್ನು ಹೆಂಗೆ ನೆರವೇರಿಸ್ತಾನೆ ಅಂತ ನೋಡೋಣ. ಫಸ್ಟ್ ಕಿಂಗ್ಸ್ 1 ಅರಸುಗಳು ಬರೆದ ಪುಸ್ತಕ 1ನೇ ಅಧ್ಯಾಯ 11-12. ಸರಿ, ಇದನ್ನು ನಾನು ನಿಮಗೆ ಸಿಂಪಲಾಗಿ ಸ್ಟೋರಿ ಹೇಳ್ಬಿಡ್ತೀನಿ, ಇವಾಗ ನಿಮ್ಗೆ ಅರ್ಥ ಆಗಲ್ಲ. ನೋಡಿ, ಈಗ ರಾಜ ಆಗಿರೋದು ಯಾರು ಗೊತ್ತಾ? ಅಡೋನಿಜ. ಸಾಲಮೋನನಿಗೆ ಬದಲಾಗಿ ಇವನೇ ಏನು ಮಾಡಿಬಿಡ್ತಾನೆ ಗೊತ್ತಾ? ಅರಸನಾಗಬೇಕು ಅಂದ್ಬಿಟ್ಟು ಎಲ್ಲ ಊರ ಜನರನ್ನೆಲ್ಲ ಕರೆಸ್ಬಿಟ್ಟು, ನಾನೇ ನೆಕ್ಸ್ಟ್ ರಾಜ. ಇವಾಗ ದಾವೀದನಿಗೆ ವಯಸ್ಸಾಗೋಯ್ತು. ವಯಸ್ಸಾಗಿದ್ದ ಮೇಲೆ ನೆಕ್ಸ್ಟ್ ರಾಜ ನಾನೇ ಅಂತ ಹೇಳ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ರಾಜ ಅಂತ ಹೇಳ್ತಾ ಇರ್ತಾನೆ. ಈ ವಿಷಯ ಬಂದ್ಬಿಟ್ಟು 17ರಿಂದ ಓದ್ಮ. ತನ್ನ ದಾಸಿಯಾದ ನನಗೆ ನನ್ನ ತರುವಾಯ ನಿನ್ನ ಮಗನಾದ ಸೊಲೊಮೋನನು ಅರಸನಾಗಬೇಕು, ನಿಜವಾಗಿ ಅವನೇ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಎಂಬುದಾಗಿ ಹೇಳಿದನಲ್ಲ. ನೋಡಿ, ಇವನು ಯಾವಾಗಲೂ ಮಾತು ಕೊಟ್ಬಿಟ್ಟವನೆ. ಎಷ್ಟೋ ಮಕ್ಕಳಿದ್ರು, ಆದರೂ ಬಗ್ಗೆ ಎಲ್ಲೋ ಒಂದು ಕಡೆ ಏನು ಮಾಡ್ಬಿಟ್ಟವನೆ, ಮಾತು ಕೊಟ್ಬಿಟ್ಟಾನೆ. ಏನು ಯೋಚನೆ ಮಾಡಿಬಿಡು, ಯಾವ ಟೆನ್ಷನಲ್ಲಿ ಹೇಳೋದ್ನೋ ಗೊತ್ತಿಲ್ಲ, ಏನು ಯೋಚನೆ ಮಾಡಿಬಿಡು, ನೆಕ್ಸ್ಟು ನಮ್ಮ ಗುಟ್ಟ ಮಗನ ಅವನ್ನೇ ಮಾಡಿಬಿಡ್ತೀನಿ ಬಿಡು ಅಂತ ಯಾವಾಗಲೂ ಹೇಳ್ಬಿಟ್ಟವನೆ. ಇದು ಇವನು ಮರ್ತುಬಿಟ್ಟವನೆ. ಇವನು ಮರ್ತೋಗಿ ವಯಸ್ಸು ಆಗೋಯ್ತು. ಅವ್ರ ಅಮ್ಮನಿಗೆ ಅದು ಜ್ಞಾಪನ ಇತ್ತು. ಈಗ ಆ ಜಾಗದಲ್ಲಿ ಬೇರೊಬ್ಬರು ಬಂದಿದ ತಕ್ಷಣ ಇವಳು ಏನು ಮಾಡ್ತಾಳೆ, ಹೋಗಿ ಒಂದು ಸತಿ ರಾಜನಿಗೆ ಹೇಳ್ತಾಳೆ, ನೀನು ನನಗೆ ಹೇಳ್ದೆ ತಾನೆ ಒಂದು ದಿವಸ ನೆಕ್ಸ್ಟು ನಿನ್ನ ಮಗನೇ ಅಂತ. ಈಗ ಇನ್ನೊಬ್ಬ ಕುಂತಿದ್ದಾನಲ್ಲ, ಇದಕ್ಕೆ ನೀನೇನು ಹೇಳ್ತೀಯ? ಈಗ ಇವಳು ಮಾತಾಡ್ತಾ ಇರ್ಬೇಕಾರೇನೆ 22ನೇ ವಾಕ್ಯ. ಆಕೆಯು ಹೀಗೆ ಅರಸನ ಸಂಗಡ ಮಾತಾಡುತ್ತಿರುವಷ್ಟರಲ್ಲಿ ಪ್ರವಾದಿಯಾದ ನಾತಾನನು ಬಂದನು. ಸೇವಕರು ನಾತಾನನು ಬಂದಿರುವ ಸಂಗತಿಯನ್ನು ಅರಸನಿಗೆ ತಿಳಿಸಿದರು. ನಾತಾನನು ಅರಸನ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನು ಅರಸನೂ ಆದ ನೀನು ಅದೋನಿಯನಿಗೆ ಅರಸನಾಗುವುದಕ್ಕೂ ನಿನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಕ್ಕೂ ಅಪ್ಪಣೆ ಕೊಟ್ಟಿರುವಂತೆ ಕಾಣುತ್ತದೆ. ನೋಡಿ, ಇವಾಗ ಇವನು ಮಾತಾಡ್ಬೇಕಾದ್ರೆ ಆ ಅಮ್ಮನ ಆಚೆ ಕಳಿಸ್ಬಿಡ್ತಾರೆ. ಇವಾಗ ಇವಳು ಆಚೆ ಹೋದ್ಲು. ಇವಾಗ ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಇವಳಿಗೆ ಬದಲಾಗಿ ಇವನು ಮಾತಾಡ್ತಾವನೆ. ಆಯ್ತಾ? ಮಾತಾಡಿದ ತಕ್ಷಣ ನೆಕ್ಸ್ಟ್ 28. ಅರಸನಾದ ದಾವೀದನು ಬೆತ್ಷೆಬೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಇಲ್ಲಿ ಮಾತಾಡಿದ ತಕ್ಷಣ ದಾವೀದನು ಹೇಳ್ತಾನೆ, ಆಚೆ ಇದ್ದಾನೆ, ಕರಿಯಪ್ಪ, ಕರಿ ಒಳಕ್ಕೆ. ಇನ್ವಿಟೇಷನ್ ಬರ್ತಾ ಇದೆ. ನನ್ನ ತರುವಾಯ ನಿನ್ನ ಮಗನಾದ ಸೊಲೊಮೋನನು ಅರಸನಾಗಿ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕೆಂದು ನಾನು ನಿನಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದನ್ನು ಈ ಹೊತ್ತೇ ನೆರವೇರಿಸುವೆನು ಅಂದನು. ಆಮೆನ್. ಇವಾಗ ಎಲ್ಲರೂ ಏನು ಅನ್ಕೊಂತಾರೆ, ಸಾಲಮೋನಿಗೆ ಜ್ಞಾನ ಇದ್ದಿದ್ಕೇನೆ ಅವನ ಅರಸನಾದ. ಅವನ ಅರಸನಾಗಬೇಕು ಅಂತಲೇ ದೇವರು ಅವನಿಗೆ ಜ್ಞಾನ ಕೊಟ್ಟಿದ್ದು. ಸೊ ಅವನ್ನ ದಾವೀದನ ಮೈಂಡಲ್ಲಿ ಇರಲಿಲ್ಲ. ಇವಳು ಹೋಗಿ ಮಾತಾಡ್ತಾಳೆ, ಅಲ್ಲಿ ನೀನು ಹೇಳ್ದೆ ತಾನೆ ನಿನ್ನ ಮಗ ಅಂತ, ಏನಾದರೂ ಮಾಡು ಅಂತ. ಆವಾಗ ಅವನೇನು ಹೇಳ್ತಾನೆ ಗೊತ್ತಾ? ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದನ್ನು. ಎಲ್ಲರೂ ಹೇಳಿ, ಇನ್ನೊಂದ್ಸತಿ ಹೇಳಿ. ಮಾತು ಕೊಟ್ಬಿಟ್ಟೆ ತಾನೆ, ನೆಕ್ಸ್ಟ್ ಅವನೇ ಅಂತ. ನೆಕ್ಸ್ಟ್ ಕರೀತಾರೆ, ನೆಕ್ಸ್ಟ್ ಸಾಲಮನ್ನ ಮೇಲೆ ಕುಂಡಿಸ್ತಾರೆ, ಎಲ್ಲರೂ ಕೈ ತಟ್ತಾರೆ, ಎಲ್ಲ ಮೆರವಣಿಗೆ ಮಾಡ್ತಾರೆ, ಓಹೋ ಅಂತ ನಡೀತೈತೆ. ಯಾಕೆ ಗೊತ್ತಾ?
ದಾವೀದನು ಮಾತು ಕೊಟ್ಬಿಟ್ಟ. ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯ ಮಾತು ಕೊಟ್ಟಿದ ಮೇಲೆ ಏನೇ ಆದರೂ ಮಾತಿಗೆ ನಿಲ್ತಾನೆ ಅಂದಮೇಲೆ, ವಾಗ್ದಾನ ಮಾಡಿದ ಆತನ ದೇವರು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ, ಓ ಮೈ ಗಾಡ್, ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ ದೇವರು ಚೇಂಜ್ ಆಗೋದಕ್ಕೆ ಹೆಂಗೆ ಸಾಧ್ಯ? ನೋ ವೇ. ಕರೆದಾತನು ನಿನ್ನನ್ನು ಆಶೀರ್ವದಿಸ್ತಾನೆ. ನಾವು ಒಂದನ್ನು ಮಾತ್ರ ಮಾಡ್ಬೇಕು, ಏನು ಗೊತ್ತಾ? ದೇವರೇ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ನೀನು ನೋಡ್ಕೊ ಅಂತ ಬಿಟ್ಬಿಟ್ಟು ನಾವು ಕೂಲಾಗಿರ್ಬೇಕಷ್ಟೇ. ನೀರಿಂದ ಒಬ್ಬರನ್ನ ಕಾಪಾಡಬೇಕು ಅಂದರೆ ಏನು ಮಾಡಬೇಕು? ಒಬ್ಬರು ಹೋಗಿ ಜುಟ್ಟು ಹಿಡ್ಕೊಂಡು ಮೇಲೆ ಎತ್ಕೊಂಬರ್ಬೇಕಂದ್ರೆ ಅವ್ರು ಫುಲ್ಲಾಗಿ ನೀರು ಕುಡಿದು ಮುಳುಗೋಗಿರ್ಬೇಕು, ಅವ್ರಿಗೆ ಪ್ರಜ್ಞೆ ತಪ್ಪಿರ್ಬೇಕು, ಆಗಲೇ ಅವ್ರನ್ನ ಕಾಪಾಡೋಕ್ಕಾಗೋದು. ಇಲ್ಲಾಂದ್ರೆ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ. ಅವಾಗ ಇಬ್ಬರು ಮೇಲೆ ಬರೋಕ್ಕಾಗಲ್ಲ. ಒಬ್ಬನಿಗೆ ಏನಾಗಬೇಕು? ಪ್ರಜ್ಞೆ ತಪ್ಪಿ ಅಷ್ಟೇ ನಾನು ಸತ್ಯ ಅಂತ ಹೋಗ್ಬೇಕು, ಆವಾಗಲೇ ಇನ್ನೊಬ್ರು ಬರೋದು ಕಾಪಾಡೋಕ್ಕೆ. ಅದೇ ರೀತಿಯೇ ದೇವರೇ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ಎಲ್ಲ ನೀನು ನೋಡ್ಕೊ ಅಂತ ನಾನು ಬಿಟ್ಬಿಟ್ಟೆ ಅಂತ ಹೇಳ್ದಾಗ್ಲೇ ದೇವರ ಹಸ್ತನೇ ನೀನು ನೋಡೋಕ್ಕಾಗೋದು. ನೀನು ಹಿಡ್ಕೊಂಡು ಇರೋವರೆಗೂ, ನೀನೇನಾದರೂ ಮಾಡಬೇಕು ಅನ್ನೋವರೆಗೂ ಏನೂ ಆಗೋದಿಲ್ಲ. ದೇವರೇ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ಎಲ್ಲ ನೀನೇ ಅಂತ ಹೇಳಿದ್ರೆ ಮಾತ್ರನೇ ದೇವ್ರ ಕಾರ್ಯಗಳನ್ನು ನಡೆಸೋದು. ಅದಕ್ಕೆ ಮಾರ್ನಿಂಗ್ ಸರ್ವಿಸಲ್ಲಿ ಹೇಳಿದೆ, ಅಬ್ರಾಹ್ಮನಿಗೆ ದೇವರು ಈಸಾಕನನ್ನು ಏನು ಹೇಳಿದ್ರು? ನೀನು ಕೊಲ್ಲಬೇಕು ಅಂದರು. ಅದಕ್ಕೆ ಅವನೇನು ಮಾಡ್ತಾನೆ? ಈಸಾಕನ ಕರ್ಕೊಂಡು ಹೋಗ್ತಾನೆ. ಆದರೆ ಬೇಕಾಗಿ ದೇವ್ರಿಗೆ ಏನು ಗೊತ್ತಾ? ಈಸಾಕನ ಸಾಯಿಸ್ಬೇಕಾಗಿದ್ದಿಲ್ಲ, ದೇವರು ಅಬ್ರಾಮನ್ನ ಸಾಯಿಸ್ಬೇಕಾಗಿತ್ತು. ಇವನೇನು ಹೇಳ್ತಾನೆ ಗೊತ್ತಾ? ನನ್ನ ಮಗನಿಗಿಂತ ನೀನೇಪ್ಪ. ಅದಾಗಿದ ತಕ್ಷಣ ಇಮಿಡಿಯೇಟ್ಲಿ ಅಬ್ರಾಹ್ಮನಿಗೆ ದಿರ್ಗಾ ದೇವ್ರೇನು ಹೇಳಿದ್ರು ಗೊತ್ತಾ? ನಾನು ನಿನ್ನನ್ನು ದೊಡ್ಡ ಜನಾಂಗ ಆಗುವಂತೆ ಮಾಡ್ತೀನಿ. ಯಾಕೆ ಗೊತ್ತಾ? ನೀನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೆ ತಾನೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಸೊ ನೀನೇ ನೋಡಿ, ನಮ್ಮ ಪ್ರಯತ್ನದಲ್ಲಿ, ನಮ್ಮ ಪ್ರಯಾಸದಲ್ಲಿ ಏನೂ ಇಲ್ಲ. ಅದೇ ನಾನು ಹೇಳ್ದಂಗೆ, ಈಗ ಮಕ್ಕಳು ಬೈಕ್ ಓಡಿಸ್ಬೇಕಾದ್ರೆ ಸುಮ್ಮನೆ ಹ್ಯಾಂಡಲ್ ಹಿಡ್ಕೊಳ್ತಾರೆ. ಅವ್ರ ಕೈಗೆ ಕೊಟ್ಟರೆ ಏನಾಗುತ್ತೆ? ಅಷ್ಟೇ. ಸೊ ಅವ್ರು ಬೇರೆ ಇಟ್ಕೊಂಡಿರೋದು, ಓಡಿಸೋದು ಯಾರು? ಅವರಪ್ಪ. ಅದೇ ರೀತಿಯೇ ನೀನು ಸುಮ್ಮನೆ ಹಿಂಗೆ ಇಟ್ಕೊಂಡಿರ್ಬೇಕು. ನಿನ್ನ ಲೈಫನ್ನು ಓಡಿಸೋದು ಅವರು ಅಪ್ಪ ಓಡಿಸ್ತಾರೆ ನೀಟಾಗಿ. ನೀನು ಸುಮ್ಮನೆ ಕೈ ಇಟ್ಕೊ ಅಷ್ಟೇ. ಸೇವೆ ಅನ್ನೋದು ಅದೇ ರೀತಿಯೇ. ಸುಮ್ಮನೆ ನಾವು ಇಟ್ಕೊಂಡಿದ್ದೀವಿ, ಮಿಕ್ಕಿ ಸೇವೆ ಎಲ್ಲ ನಡೆಸೋದು ದೇವರು. ಒಬ್ಬ ಕಷ್ಟಪಡ್ತಾನೆ, ಏಸ ಹೋಗಿ ಎಲ್ಲ ಬೇಟೆ ಆಡ್ಕೊಂಡು ಬರ್ತಾನೆ. ಈಜಿಯಾಗಿ ಆಶೀರ್ವಾದ ತೊಗೊಂಡಿದ್ಯಾರು? ಇವನು ಊರೆಲ್ಲ ಸುತ್ಕೊಂಬರ್ತಾನೆ, ಅವನು ಅವ್ರ ಅಮ್ಮನ್ನೇ ಸುತ್ಕೊಂಬಂದ್ಬಿಡ್ತಾನೆ. ಅವ್ರ ಅಮ್ಮ ಹೇಳ್ತಾರೆ, ನೀನು ಯಾಕೋ ಹೋಗ್ತೀಯ, ಬೈಲಿ, ನಿನಗೆ ಈಜಿಯಾಗಿ ಕಳಿಸ್ಕೊಡ್ತೀನಿ, ಹೋಗಿ ನಿಮ್ಮ ಅಪ್ಪನಿಗೆ ಏನು ಇಷ್ಟ ಅದೇ ಹೋಲಿ ಸ್ಪಿರಿಟ್. ನೋಡಿ, ಅದೇ ನಾನು ಯಾವಾಗಲೂ ಹೇಳೋದು, ಹೋಲಿ ಸ್ಪಿರಿಟು ನಮಗೆ ಈಸಿ ವೇಯಲ್ಲಿ ಆಶೀರ್ವಾದನ ಕೊಡಿಸೋದಕ್ಕೆ ಹಿ ವಿಲ್ ಹೆಲ್ಪ್ ಅಸ್. ಅದಕ್ಕೆ ಹೇಳೋದು, ನಮ್ಮ ಬಲಹೀನತೆಯಲ್ಲಿ ಪವಿತ್ರಾತ್ಮ ನಮ್ಮ ಜೊತೆ ನಿಲ್ತಾರೆ ಅಂತೆ. ಸೊ ಈಸಿಯೆಸ್ಟ್ ವೇಯಲ್ಲಿ ಹೆಂಗೆ ಹೊಂದ್ಕೊಬೇಕು ಅಂತ ಹೇಗೆ ಅವರಮ್ಮ ಐಡಿಯಾ ಕೊಟ್ಟರು, ಅದೇ ರೀತಿಯೇ ಹೋಲಿ ಸ್ಪಿರಿಟ್ ನಮ್ಮ ಲೈಫಲ್ಲಿ ಐಡಿಯಾಸ್ ಕೊಡೋದು. ಅದಕ್ಕೆ ಒಬ್ಬರು ಈ ರೀತಿ ಹೇಳ್ತಾರೆ, ವರ್ಡ್ ಆಫ್ ಗಾಡ್ ಅನ್ನೋದು ಫಾದರ್ ಇದ್ದಂಗಂತೆ, ಪ್ರೆಸೆನ್ಸ್ ಆಫ್ ಗಾಡ್ ಮದರ್ ಇದ್ದಂಗಂತೆ. ಹೆಂಗೆ ಅಂದರೆ, ಇವಾಗ ಅಪ್ಪ ಏನಾದರೂ ಒಂದು ಹೇಳ್ಬಿಟ್ರು, ಅಮ್ಮ ಒಂದು ಮಾತು ಹೇಳಿದರೆ, ಏಯ್ ಹೋಗು ನಿಮ್ಮ ಅಪ್ಪನಿಗೆ ಅದು ಮಾಡಿಬಿಡು, ಹೋಗು, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ, ನಿಮ್ಮ ಅಪ್ಪನಿಗೆ ನಾನು ಹೇಳ್ತೀನಿ ಅಂತ ಅಮ್ಮ ಹೇಳೋ ಒಂದು ಮಾತಿಗೆ ಮಗ ಕೆಲಸ ಮಾಡ್ತಾನಲ್ಲ, ಆ ರೀತಿಯೇ ವಾಕ್ಯ ಅನ್ನೋದು ಅಪ್ಪ ಇದ್ದಂಗೆ. ಅದನ್ನು ಮಾಡಿಸೋದು ಪ್ರೆಸೆನ್ಸ್ ಆಫ್ ಗಾಡ್, ಅದು ಪವಿತ್ರಾತ್ಮನ ಇದ್ದಂಗೆ. ಆಮೆನ್. ಸೊ ಪವಿತ್ರಾತ್ಮನ ಏನು ಮಾಡ್ತಾರೆ? ನಮ್ಮ ಹೊರಗಡೆ ಇದ್ಕೊಂಡು ಅದನ್ನು ಮಾಡು, ಇದನ್ನು ಮಾಡು, ಪ್ರಾರ್ಥನೆ ಮಾಡು, ಕೊಡು, ನೀನು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬಾರ್ದು ಅಂತ ಹೋಲಿ ಸ್ಪಿರಿಟ್ ನಮ್ಮ ಒಳಗಡೆ ಇದ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾರಂತೆ. ಸೊ ನಮ್ಮ ಕೆಲಸ ಏನು? ಏಷಾಯನ ಬರೆದ ಪುಸ್ತಕ 30:15. Be quiet and trust in me. ಬಿ ಕ್ವೈಟ್ ಆ್ಯಂಡ್ ಟ್ರಸ್ಟ್ ಇನ್ ಮೀ. ಸೊ ದೇವ್ರು ನಮ್ಗೆ ಹೇಳೋದೇನು ಗೊತ್ತಾ? ಬಿ ಕ್ವೈಟ್. ಸೊ ದೇವ್ರು ನಮ್ಗೆ ಹೇಳೋದೇನು ಗೊತ್ತಾ? ಸುಮ್ಮನಿರು, ನಾನು ನಿನಗಾಗಿ ಯುದ್ಧ ಮಾಡ್ತೀನಿ. ಆಮೆನ್. ದೇವರು ಒಂದು ಸತಿ ಕರೆದುಬಿಟ್ರೆ ಆತನೆಲ್ಲವನ್ನ ಮಾಡ್ತಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ನೋಡಿ, ಇವಾಗ ದೇವ್ರು ಇವ್ರನ್ನ ಕರ್ಕೊಂಬಂದ್ಬಿಟ್ರು, ಐಗುಪ್ತ ದೇಶದಿಂದ ಕರ್ಕೊಂಬಂಟ್ರು. ಹೋಗ್ಬೇಕಾದ್ರೆ ಸಮುದ್ರ. ಏನು ಮಾಡೋದಪ್ಪ, ನೀನು ಯೋಚನೆ ಮಾಡಬೇಡ, ನಿನ್ನ ಕರೆದುಬಿಟ್ರೆ ನಿನಗಾಗಿ ಸಮುದ್ರನೂ ಓಪನ್ ಮಾಡ್ತಾರೆ. ದೇವ್ರೆ ಯಾರಿಗೋ ಕರೆದೇ ತಾನೆ, ಅದು ನಾನು ಬಿಡಿಸಿ. ಇನ್ನೂ ಊರೊಳಗೆ ಹೋಗ್ತಾ 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 ಜನ ಹೆಂಗಿದ್ರು ಗೊತ್ತಾ? ನೋಡಿ, ಒಂದು ವಾಕ್ಯ ಈ ರೀತಿ ಹೇಳುತ್ತೆ, ಧರ್ಮೋಪದೇಶ ಕಂಡು ಬರೆದ ಪುಸ್ತಕ 7:1 ಓದಿ. ಡ್ಯೂಟನಮಿ 7:1. ಗಿರ್ಗಾಶಿಯರು, ಹಿತ್ತಿಯರು, ಅಮೋರಿಯರು, ಕಾನಾನಿಯರು, ಪೆರಿಜಿಯರು ಇವರೆಲ್ಲ ಹೆಂಗಿದ್ರು ಗೊತ್ತಾ? ಇವ್ರ ಸ್ಟ್ರಕ್ಚರ್ ಹೆಂಗಿತ್ತು ಅಂದರೆ, ಹಿಸ್ಟ್ರಿಯಲ್ಲಿ ಹೇಳುತ್ತೆ, ಅವರು ಹೈಟು
13.5 feet ಅಂತೆ, ಅಪ್ರಾಕ್ಸಿಮೇಟ್ಲಿ 12 to 13 feet. 12 ಅಡಿ 13 ಅಡಿ. ಇಲ್ಲಿ 12 ಜನನ ಕಳಿಸ್ತಾರಲ್ಲ, ಮೋಸೆ ಕಳಿಸ್ದಾಗ ಆ ಸ್ಪೈ ಅವ್ರು ಹೋಗ್ತಾರಲ್ಲ ನೋಡ್ಕೊಂಬರೋದಕ್ಕೆ, ದೇಶನ ಸುತ್ತ ನೋಡ್ಕೊಂಬರೋದಕ್ಕೆ. ಈ 12 ಜನ ಬಂದು ರಿಪೋರ್ಟ್ ಏನು ಹೇಳ್ತಾರೆ ಗೊತ್ತಾ? ಅವ್ರ ಮುಂದೆ ನಾವು ಹೆಂಗಿದ್ದೀವಿ ಗೊತ್ತಾ, ಮಿಡತೆ ಥರ ಇದ್ದೀವಿ ಅಂತ ಹೇಳಿದ್ದು ಅವ್ರು ನಿಜ. ಅದು ಸ್ಟೇಟ್ಮೆಂಟು. ಯಾಕೆ ಗೊತ್ತಾ? ಆ ಕಾಲದಲ್ಲಿ ಮಂಚಗಳು, ಅವ್ರು ಮಲ್ಕೊಳ್ಳೋ ಮಂಚಗಳು 13.5 ಅಡಿ 14 ಅಡಿ ಮಾಡೋರಂತೆ. ಅವ್ರು ಮಲ್ಕೊಳ್ಳೋ ಮಂಚ 14 feet ಇರ್ತೈತಂತೆ. ಅವ್ರದ್ದು ರಿಯಲ್ ಹೈಟು ಈ ಜಾತಿದು, ಈ ಜಾಯಿಂಟ್ಸ್ ಜಾತಿ ಅಟ್ಲೀಸ್ಟ್ 12 feet ಆದ್ರೂ ಇರ್ತೈತಂತೆ. 12 feet ಅಂದರೆ ಹೆಂಗ್ರಿ ಪಾ, 12 ಅಡಿ ಇದ್ರೆ ಹೆಂಗಿರ್ತೈತೆ ಮನುಷ್ಯ ಹಂಗೆ ನಡ್ಕೊಂಬಂದ್ರೆ. ಆ ರೀತಿಯೇ ಗೋಲಿಯಾತನೆಲ್ಲ ಇದ್ದಿದ್ದು. ಇಸ್ರಾಯೇಲ್ ಜನ ಏನು ಹೇಳಿದ್ರು ಗೊತ್ತಾ? ಅವ್ರ ಮುಂದೆ ನಾವು ಗ್ರಾಸ್ ಹೋಪರ್ ಥರ, ಮಿಡತೆಗಳ ಥರ ಇದ್ದೀವಿ ಅಂತ ಬಂದ್ಬಿಟ್ಟು ಮೋಶೆ ಹತ್ರ ಕಂಪ್ಲೇಂಟ್ ಮಾಡಿ, ನಾವು ಹೋಗೋದಿಲ್ಲ, ನಾವು ಅವ್ರ ಹತ್ರ ಯುದ್ಧಕ್ಕೆ ಹೋದ್ರೆ ನಾವು ಸತ್ವಿ. ಇವನು ಈ ಥರ ಲಾಂಗ್ ಇಟ್ಕೊಂಡು ಕತ್ತಿ ಇಟ್ಕೊಂಡು ಹಿಂಗೆ ಹೋದ್ರೆ ಹೆಂಗಿರ್ತೈತೆ ಗೊತ್ತಾ? ಅವ್ರಿಗೆ ಗುಂಡು ಪಿನ್. ಇಸ್ರಾಯೇಲ್ ಜನರು ಕತ್ತಿ ಇಟ್ಕೊಂಡು ಹೋದ್ರೆ ಅವ್ರಿಗೆ ಹೆಂಗೆ ಕಾಣಿಸುತ್ತೆ ಗೊತ್ತಾ? ಗುಂಡು ಪಿನ್ ಇಟ್ಕೊಂಡ್ಬಂದಂಗೆ ಕಾಣಿಸ್ತೈತೆ. ಸುಮ್ಮನೆ ಹಂಗೆ ಹೋದ್ರೆ ಸಾಕು, ಹಂಗೆ ಅಲ್ಲಿ ಹೋಗಿ ಬೀಳ್ತಾರೆ. ಆ ಥರ ಹೈಟು. ಸೊ ಅಂಥ ಜನರ ಮಧ್ಯದಲ್ಲಿ ದೇವರು ಕರ್ಕೊಂಡು ಹೋಗ್ತಾರೆ. ಯಾಕೆ ಗೊತ್ತಾ? ಕರದಾತನು ನಂಬಿಗಸ್ತನು. ನೋಡಿ 2ನೇ ವಾಕ್ಯ ಏನು ಹೇಳಿತ್ತು ನೋಡಿ, 2 ಸಮ್ಮರಿಸ್ಬೇಕಂತೆ. ಇವಾಗ ನೋಡಿ, ಇವಾಗ ಯೋಶುವನಿಗೆ ದೇವ್ರು ಹೇಳ್ತಾರೆ, ಇತ್ತು ಹೋಗಿ ಒಂದು ಬಿಡು, ಅವ್ನು ಪಳಾರ ಅಂತ ಒಂದು ಬಿಡು ಅಂದರೆ, ಅಲ್ಲಿ ಹಂಗೆ ಹೋಗಿ ಹೊಡೆದಿರ್ಬೇಕು. ದೇವ್ರು ಹೇಳ್ತಾರೆ ಹೋಗಿ ಹೊಡಿ ಅಂತ. ಇವಾಗ ಎಷ್ಟು ಧೈರ್ಯ ಇದ್ದಿರ್ಬೋದು ಯಾರಿಗೆ? ಯಾರಿಗೆ ಯಾರಿಗೆ ಧೈರ್ಯ ಇದ್ದಿರ್ಬೇಕು? ಯೋಶುವಾಗಲ್ಲ, ದೇವ್ರಿಗೆ. ಯಾಕೆ ಗೊತ್ತಾ? ಅಷ್ಟು ಹೈಟ್ ಇರೋನ್ನ ಇವನು ಹೊಡಿ ಅಂತ ಕಳಿಸ್ತಾವ್ರು ನೋಡಿ. ಅಷ್ಟು ಎತ್ತರ ಇರೋನ್ನ ಹೊಡಿ ಅಂತ ಕಳ್ಸಿದ್ರಲ್ಲ, ಹೊಡೆದವನಿಗಲ್ಲ ಧೈರ್ಯ, ಹೋಗು ಅಂತ ಹೇಳಿದ್ರು ನೋಡ್ದ, ಅವ್ರಿಗೆ ಧೈರ್ಯ. ಅಂದರೆ ಏನು ಗೊತ್ತಾ? ನೀನೇನು ಮಾಡ್ತೀಯ? ಅದಕ್ಕೇನೆ ದಾವಿದನ ಹಿಸ್ಟ್ರಿ ಏನು ಹೇಳುತ್ತೆ ಗೊತ್ತಾ? ಗೋಲಿಯಾತನ ಮುಂದೆ ದಾವಿದನು ಹೊಡೆದಾಗ, ಅವ್ನು ಹಿಂಗೆ ಹೊಡೆದಾಗ ಅವ್ನು ಹೆಂಗೆ ಬಿದ್ದಿರ್ಬೇಕಾಗಿ ಗೊತ್ತಾ? ಆ ಏಟ್ಗೆ ಹಿಂದೆ ಬಿದ್ದಿರ್ಬೇಕಾಗಿತ್ತಂತೆ, ಹಿಂಗೆ ಬಿದ್ದಿರ್ಬೇಕಾಗಿತ್ತಂತೆ. ಆದರೆ ಸತ್ಯವೇದ ಹೇಳುತ್ತೆ ಅವ್ನು ಮುಕ್ಕುರ್ಸಿ ಹಿಂಗೆ ಬಿದ್ದನಂತೆ. ಯಾಕೆ ಗೊತ್ತಾ? ಅವನು ಹೊಡೆದಿದ್ದು ಸುಮ್ಮನೆ, ಹಿಂದೆಯಿಂದ ಒಬ್ಬರು ಕೆಲಸ ಮಾಡಿದ್ರು ಗೊತ್ತಾ? ಅವರೇ ಹಿಂದೆ ಕೆಲಸ ಮಾಡಿ ಅವನ್ನ ಬೀಳ್ಸಿದ್ದು ಅಂತ ಹಿಸ್ಟ್ರಿ ಹೇಳುತ್ತೆ. ಸೊ ಮುಂದೆ ಸುಮ್ಮನೆ ಇವನು ಸ್ಟಂಟ್ ಮಾಡಿಸಿದ್ರೆ ನಿಂತ್ಕೊಳ್ಳೋದು, ಹಿಂದೆ ಎಲ್ಲ ಕೆಲಸ ಮಾಡೋದಲ್ಲ ದೇವ್ರೆ. ಅದೇ ರೀತಿಯೇ ಬಿಸ್ನೆಸ್ ಮಾಡೋದಲ್ಲ ನೀನೇ, ನಿನ್ನ ಹಿಂದೆ ಒಂದು ಹಸ್ತ ಕೆಲಸ ಮಾಡ್ತೈತೆ. ಸೇವೆ ಮಾಡೋದು ನಾನೇ, ನನ್ನ ಹಿಂದೆ ಒಂದು ಹಸ್ತ ಕೆಲಸ ಮಾಡ್ತೈತೆ. ಏಮೇಲೆ ನಡ್ಕೊಂಬರೋದೆಲ್ಲ ನೀನೇ, ಆದರೆ ನಿನಗೆ ಗೊತ್ತಿಲ್ಲದೇನೆ ಒಂದು ಕೈ ನಿನ್ನ ಹಿಂದೆನೇ ಬರ್ತಾಯಿದೆ. ಐ ಹೋಲಿ ಸ್ಪಿರಿಟ್ಗೆ ಡ್ಯುವೆಲ್ ವರ್ಕ್ ಅಂತ ಹೇಳ್ತಾರೆ. ಡ್ಯುವೆಲ್ ವರ್ಕ್ ಅಂದರೆ 2, ಬಿ ವಿತ್ ಯು, ಹೋಲಿ ಸ್ಪಿರಿಟ್ ವಿಲ್ ಬಿ ವಿತ್ ಯು ಆ್ಯಂಡ್ ವಿತ್ ಇನ್ ಯು. ಪವಿತ್ರಾತ್ಮನಿಗೆ ಅದು ಹೋಲಿ ಸ್ಪಿರಿಟ್ ಸಬ್ಜೆಕ್ಟ್ ಬಂದಾಗ ಎತ್ತೀನಿ. ಸತ್ಯವೇದ ಏನು ಹೇಳುತ್ತೆ ಅಂದರೆ, ಪವಿತ್ರಾತ್ಮನು ನಿಮ್ಮೊಂದಿಗೂ ನಿಮ್ಮೊಳಗೂ ಇರುವನು. ಒಳಕ್ಕೂ ಹೊರಕ್ಕೂ ಹೋಲಿ ಸ್ಪಿರಿಟ್ ಕೆಲಸ ಮಾಡಿ. ನೋಡಿ, ಬಾರಯ್ಯ ಪವಿತ್ರಾತ್ಮನೇ ಅಂದರೆ ನನ್ನೊಳಕ್ಕಲ್ಲ, ಕಾಂಗ್ರಿಗೇಷನ್ಗೆ. ವೆನ್ ವಿ ಸೇ ವೆಲ್ಕಮ್ ಹೋಲಿ ಸ್ಪಿರಿಟ್ ಅಂದರೆ ನನ್ನೊಳಕ್ಕೆ ವೆಲ್ಕಮ್ ಅಲ್ಲ. ಇವತ್ತು ಈ ಕೂಟದಲ್ಲಿ, ಇವತ್ತು ನಾನು ನೋಡ್ತಾ ಇರೋರ ಮಧ್ಯದಲ್ಲಿ, ದೇವರೇ ಆನ್ಲೈನಲ್ಲಿ ನೋಡ್ತಾ ಇರೋರ ಮಧ್ಯದಲ್ಲೇ ಹೋಲಿ ಸ್ಪಿರಿಟ್ ಯು ವೆಲ್ಕಮ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ದೇವರು ಅಲ್ಲಿ ಕೆಲಸ ಮಾಡ್ತಾರೆ. ಸೊ ನನ್ನೊಳಗಡೆನೂ ಹೋಲಿ ಸ್ಪಿರಿಟ್ ಇರ್ತಾರೆ, ದಟ್ ಈಸ್ ಇನ್ ಮೀ. ಪವಿತ್ರಾತ್ಮನು ಹೊರಗಡೆನೂ ಕೆಲಸ ಮಾಡ್ತಾರೆ ನೋಡ್ದಾ, ಅದು ಬೇರೆಯವ್ರಿಗೆ ಮಿನಿಸ್ಟ್ರಿಂಗ್. ಅದಕ್ಕೆ ಹೋಲಿ ಸ್ಪಿರಿಟ್ಗೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ನನ್ನನ್ನು ನಂಬಿದವನ ಹೊಟ್ಟೆ ಒಳಕ್ಕಿಂದ ಏನು ಹೊರಡುತ್ತಂತೆ? ಜೀವ ಹೊಳೆ ಹೊರತೆಗಳು. ಅಂದರೆ ಇಂಗ್ಲೀಷಲ್ಲಿ ಹೇಳುತ್ತೆ ಸ್ಟ್ರೀಮ್ಸ್, ರಿವರ್ಸ್, ಸ್ಟ್ರೀಮ್ಸ್. ನೋಡಿ, ಬಾವಿ ಬೇರೆ. ಒಂದು ಕಡೆ ಯೇಸು ಸ್ವಾಮಿ ಹೇಳ್ತಾರೆ, ಸಮರಿಯ ಸ್ತ್ರೀಗೆ ಏನು ಹೇಳ್ತಾರೆ ಗೊತ್ತಾ? ನೀನು ನನ್ನನ್ನು ಕಂಡ್ಕೊಂಡ್ಬಿಟ್ರೆ ನೀನು ಇನ್ಮೇಲೆ ಈ ಬಾವಿಯಲ್ಲಿ ನೀರು ಸೇರ್ಬೇಕಾಗಿಲ್ಲ, ಇದು ಎವರ್ ಲಾಸ್ಟಿಂಗ್ ವಾಟರ್. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಈ ನೀರು ಕೊಟ್ಟರೆ ಚೆನ್ನಾಗಿರ್ತೀನಿ. ನೋಡಿ, ಬಾವಿ ಬೇರೆ. ಬಾವಿ ಅಂದರೆ ಏನು ಗೊತ್ತಾ? ದಟ್ ಈಸ್ ಫಾರ್ ಪರ್ಸ್ನಲ್ ಯೂಸ್.
ಹೋಲಿ ಸ್ಪಿರಿಟ್ ಡ್ಯುಯಲ್ ರೋಲ್ ಇರುತ್ತೆ. ಯಾವಾಗಲೂ ಚೆನ್ನಾಗಿ ಡ್ಯುಯಲ್ ರೋಲ್ ಅಂದರೆ ಎರಡು ಕಡೆ ಕೆಲಸ ಮಾಡ್ತಾರೆ. ಒಂದು ನನ್ನ ಒಳಕ್ಕೆ, ಇನ್ನೊಂದು ನನ್ನ ಮುಖಾಂತರ ಹೊರಗಡೆ. ಅದಕ್ಕಿಂತ ವೆಲ್ ಆ್ಯಂಡ್ ರಿವರ್ ಅಂತ ಹೇಳುತ್ತೆ. ವೆಲ್ ಅಂದರೆ ಏನು ಗೊತ್ತಾ, ಬಾವಿ. ಬಾವಿ ಅಂದರೆ ಏನು ಗೊತ್ತಾ, ಒಂದೇ ಕಡೆ ಇರೋ ನೀರು, ದಟ್ ಈಸ್ ಫಾರ್ ಪರ್ಸ್ನಲ್ ಯೂಸ್. ರಿವರ್ ಅಂದರೆ ಏನು ಗೊತ್ತಾ, ಸ್ಟ್ರೀಮ್, ದಟ್ ಈಸ್ ಫಾರ್ ಅದರ್ಸ್. ಈ ನದಿ ಎಲ್ಲೆಲ್ಲ ಹೋಗುತ್ತೋ ನೋಡಿ, ಊರೊಳಕ್ಕೆ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ, ಎಲ್ಲೆಲ್ಲ ಹೋಗುತ್ತೋ ಅಲ್ಲೆಲ್ಲ ಹಸಿರು. ಇದು ಊರಿಗೆ ನೀರು ಹೋಗುತ್ತೆ ನೋಡಿ, ಎಲ್ಲ ಜನರಿಗೂ ಯೂಸ್ ಅದು. ಆ ಥರನೂ ಹೋಲಿ ಸ್ಪಿರಿಟು ಕೆಲಸ ಮಾಡ್ತಾರೆ. ಪರ್ಸ್ನಲ್ ಆಗಿ ಹೋಲಿ ಸ್ಪಿರಿಟು ಕೆಲಸ ಮಾಡ್ತಾರೆ. ಡ್ಯುಯಲ್ ರೋಲ್ ಆಫ್ ದ ಹೋಲಿ ಸ್ಪಿರಿಟ್. ಸೊ ಪವಿತ್ರಾತ್ಮನ ನನ್ನ ಒಳಗಡೆನೇ ಕೆಲಸ ಮಾಡೋದು. ಅದು ನನ್ನ ಪರ್ಸ್ನಲ್ ಎಡಿಫಿಕೇಷನ್ಗೆ, ನನಗೆ ಬೇಕು. ನಾನು ಪವಿತ್ರಾತ್ಮದಲ್ಲಿ ತುಂಬಬೇಕು. ನಾನು ದೇವರಲ್ಲಿ ಪವಿತ್ರಾತ್ಮನಲ್ಲಿ ತುಂಬಿ ಹಾಡೋದು ಅದೆಲ್ಲ ಹೆಂಗೆ ಗೊತ್ತಾ, ಮಿನಿಸ್ಟ್ರಿಂಗ್ ಹೆಂಗೆ ಗೊತ್ತಾ, ನಾನು ಬಲ ಹೊಂದೋದಕ್ಕೆ. ನೀ ಬಲ ಹೊಂದಿದ ಮೇಲೆ ಇಲ್ಲಿ ಹೋಲಿ ಸ್ಪಿರಿಟ್ ಅಂತ ಹೇಳ್ತೀವಿ ನೋಡ್ದಾ, ಇಲ್ಲಿ ಹೊರಗಡೆ ದೇವ್ರ ಕೆಲಸ ಮಾಡೋದು ಬೇರೆ. ದಿಸ್ ಈಸ್ ಕಾಲ್ಡ್ ರಿವರ್. ಸೊ ಇವತ್ತು ಎಲ್ಲರೂ ಇಲ್ಲಿ ಒಂದು ನದಿ ಹೊರಡ್ತಾ ಇದೆ. ಆ ನದಿ ಎಲ್ಲ ದೇಶಕ್ಕೂ ಹೋಗುತ್ತೆ. ಆಮೇನ್, ಇಲ್ಲಿಂದ ಆ ನದಿ ಓಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ನಾನು ಮಾತನಾಡುವಂಥ ಈ ಮಾತು ಒಂದು ರಿವರ್ ಥರ, ಒಂದು ನದಿ ಥರ, ಒಂದು ಹೊರತೆ ಥರ ಎಲ್ಲ ಕಡೆನೂ ಹೋಗಿ ಜನರನ್ನ ಗುಣಪಡಿಸ್ಲಿ, ಜನರನ್ನ ಹೀಲ್ ಮಾಡಲಿ, ಜನರನ್ನ ಸೌಖ್ಯತೆ ಪಡಿಸ್ಲಿ. ಇವತ್ತು ಯಾವುದೇ ಪ್ರಾಬ್ಲಮ್ ಇದ್ದರೂ ದೇವರು ಎಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ತಾರೆ. ದ ಗಾಡ್ ಹೂ ಕಾಲ್ಡ್ ಯು ವಿಲ್ ಫಿನಿಶ್ ಇಟ್. ಸೊ ನಿನ್ನನ್ನು ಕರೆದಾತನು ಎಲ್ಲವನ್ನ ನೋಡ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಇವಾಗ ನೋಡಿ, ಇವಾಗ ಒಂದು ಹುಡುಗ ತೋರಿಸ್ಬೇಕು, ಒಂದು ಹುಡುಗಿ ತೋರಿಸ್ಬೇಕು ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾರೋ, ನಾಳೆ ಏನೋ ಪ್ರಾಬ್ಲಮ್ ಆದ್ರೆ ಅವ್ರನ್ನೇ ಕೇಳೋದು. ಏನು ಹೇಳ್ತಾರೆ ಗೊತ್ತಾ, ನೀವು ಏನು ರೀ ಇಂಥ ಹುಡುಗನ ತೋರಿಸಿದ್ದೀರಾ, ಇಂಥ ಹುಡುಗಿನ ತೋರಿಸಿ, ಯಾಕೆ ಗೊತ್ತಾ, ತೋರಿಸ್ಕೊಟ್ಟವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಸೊ ಒಂದು ಹುಡುಗಿ ನಿಂತೋಡೋದಕ್ಕೆ ಇಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಅಂದರೆ ನಿನ್ನನ್ನು ಕರೆದಾತನ ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರಬೇಕು. ಯೇಸು ಸ್ವಾಮಿ ಇನ್ನೊಂದು ಕಡೆ ಹೇಳ್ತಾರೆ ಗೊತ್ತಾ, ಒಂದು ಮನೆ ಕಟ್ಟೋದಕ್ಕಿಂತ ಮುಂಚೆ ಫಸ್ಟು, ಒಂದು ಟವರ್ನ ಕಟ್ಟೋದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ಬೇಕಂತ ಅವನು ಥಿಂಕ್ ಮಾಡ್ಬೇಕಂತ, ಪ್ಲ್ಯಾನ್ ಮಾಡ್ಬೇಕಂತ, ಅರ್ಧದಲ್ಲಿ ನಿಲ್ಲಿಸ್ಬಿಡ್ಬಾರ್ದಂತೆ. ಸೊ ಒಂದು ಮನೆ ಕಟ್ಟೋದಕ್ಕೆ ಇಷ್ಟು ಪ್ಲ್ಯಾನ್ ಮಾಡು ಅಂತ ಹೇಳ್ದವರು ನಿನ್ನನ್ನು ಕರೆಯೋದಕ್ಕಿಂತ ಮುಂಚೆ ಪ್ಲ್ಯಾನ್ ಇಲ್ಲದೆ ನಿನ್ನನ್ನು ಕರೆದುಬಿಟ್ರು ಅಂದ್ಕೊಂಡಿದ್ಯಾ? ಸೊ ಬಿಲ್ಡಿಂಗ್ ಕಟ್ಟಬೇಕಾದ್ರೇ ನೀನು ಪ್ಲ್ಯಾನ್ ಮಾಡಿ ಕಟ್ಟು ಅಂತ ಹೇಳೋ ದೇವರು ನಿನ್ನನ್ನು ಗೊತ್ತಿಲ್ಲದೆ ಕರೆದುಬಿಟ್ರು ಅಂತ ತಿಳ್ಕೊಂಡಿದ್ದೀರಾ? ನೋ. ನಿನ್ನ ಕರೆಯೋದಕ್ಕಿಂತ ಮುಂಚೆನೇ ನೀವು ಯಾರು ಅಂತ ಗೊತ್ತಿದ್ದೆ ನಿಮ್ಮನ್ನು ನನ್ನನ್ನು ಕರೆದಿರೋದು. ಸೊ ನಿಮ್ಗೆ ಏನೇ ಬಲಹೀನತೆ ಇದ್ದರೂ, ಏನೇ ವೀಕ್ನೆಸ್ ಇದ್ದರೂ ಎಲ್ಲ ದೇವರು ನೋಡ್ಕೊಳ್ತಾರೆ. ಆಮೇಲೆ ಟ್ರಸ್ಟ್ ಇನ್ ದ ಲಾರ್ಡ್, ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಅದೇ ಹೇಳಿದೆ, ನಾನು ಆವಾಗಲೂ ಹೇಳೋದು, ನೀವು ಒಂದು ಬಸ್ ಒಳಗೆ ಹೋಗ್ತೀರಾ ಅಥವಾ ಒಂದು ಊರಿಗೆ ಹೋಗ್ತೀರಾ, ಡ್ರೈವರ್ ಯಾರು ಅಂತ ಗೊತ್ತಿರಲ್ಲ, ಒಂದು ಬಸ್ಸು ಸ್ಲೀಪರ್ ಕೋಚ್ ಮಾಡ್ಕೊಂಡು ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಸ್ಲೀಪರ್ ಕೋಚಲ್ಲಿ ಹೋಗಿದ ತಕ್ಷಣ ಬೆಡ್ಶೀಟಲ್ಲಿ ಬೆಡ್ ತಲೆದಿಂಬೆಲ್ಲಿ ಅಂತಲೇ ಹುಡುಕ್ತೀರಾ ಹೊರತು ಡ್ರೈವರ್ ಲೈಸೆನ್ಸ್ ತೋರಿಸಿ. ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನೋಡೋಣ, ಸ್ವಲ್ಪ ತೋರಿಸಿ ಬಸ್ ಹೆಂಗೆ ಓಡಿಸ್ತೀರ ಅಂತ ಯಾರಾದರೂ ಹೋಗಿ ಕೇಳ್ತೀರಾ? ಏನೇ ಕೇಳಲ್ಲ. ಸ್ಲೀಪರ್ ಕೋಚ್ಗೆ ಹೋಗಿದ ತಕ್ಷಣ ಯಾವ್ದು ಹುಡ್ಕೋದು? ಬೆಡ್ಶೀಟು, ತಲೆದಿಂಬು. ಯಾಕೆ ಗೊತ್ತಾ, ಟಿಕೆಟ್ ಬುಕ್ ಆಗಿದೆ, ಅವ್ರು ನೋಡ್ಕೊಳ್ತಾರೆ. ಡ್ರೈವರ್ ನಿಮ್ಮ ಪರಿಚಯ ಇಲ್ಲ, ಹೆಂಗೆ ಓಡಿಸ್ತಾರೆ ಅಂತ ಗೊತ್ತಿಲ್ಲ, ಅವ್ರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಗೊತ್ತಿಲ್ಲ. ಆದರೂ ಒಂದು ಬಸ್ ಒಳಗೆ ಹೋದರೆ ನೀನು ನೆಮ್ಮದಿಯಾಗಿ ಡ್ರೈವರ್ನ ನಂಬಿ ಮಲ್ಕೊಳ್ತೀಯ ಅಂದಮೇಲೆ, ನೀನು ರಕ್ಷಣೆ ಹೊಂದಿದ ಮೇಲೆ, ಡ್ರೈವರ್ ಮೇಲೆ ಇಟ್ಟಂಥ ನಂಬಿಕೆನೂ ನೀನು ದೇವ್ರ ಮೇಲೆ ಇಟ್ಟಿಲ್ಲ ಅಂದರೆ ಪ್ರಯೋಜನ ಏನು? ಸೊ ಹೇಗೆ ಒಂದು ಸ್ಲೀಪರ್ ಕೋಚಲ್ಲಿ ಹೋಗಿ ನಾವು ನೆಮ್ಮದಿಯಾಗಿ ಮಲ್ಕೊಳ್ತೀವೋ, ಡ್ರೈವರ್ ನೋಡ್ಕೊಳ್ತಾರೆ ಅಂತ, ಅದೇ ರೀತಿಯೇ ಇವತ್ತು ನಿನ್ನ ಲೈಫಲ್ಲೂ ಅಷ್ಟೇ. ನೀನು ಹೋಗಿ ನೆಮ್ಮದಿಯಾಗಿ ಮಲ್ಕೋ. ನಿನ್ನ ಗಾಡಿನ ಓಡಿಸೋರು, ನಿನ್ನ ಲೈಫ್ ಬಸ್ಸನ್ನು ಓಡಿಸೋರು ನೆಮ್ಮದಿಯಾಗಿ ನಿನಗೆಲ್ಲಿ ಕರ್ಕೊಂಡು ಹೋಗ್ಬೇಕು, ಹಿ ವಿಲ್ ಟೇಕ್ ಕೇರ್. ಸೈತಾನನನ್ನು ನೀವು ಯೇಸುವಿನ ನಾಮದಲ್ಲಿ ಹೋಗು ಅಂದರೆ ಹೊರಟೋಗ್ತಾನೆ. ಆದರೆ ನಿಮ್ಮ ಶರೀರನ ಹತ್ರ ಹೇಳಿ ಆಗೋದಿಲ್ಲ, ಅದು ಬಗ್ಗಲ್ಲ. ಇದಕ್ಕೆ ಸ್ವಲ್ಪ ಕೆಲಸ ಕೊಡಬೇಕು, ಪ್ರೇಯರ್ ಮಾಡಬೇಕು, ಮೈಂಡು ವಾಕ್ಯ ಹಾಕಬೇಕು, ಒಳಕ್ಕೆ ಥಿಂಕ್ ಮಾಡಬೇಕು. ಇದಕ್ಕೆ ಕೆಲಸ ಕೊಟ್ಟರೆ ಮಾತ್ರ ನನ್ನ ಒಳಗೆ ಸ್ವಲ್ಪ ನಂಬಿಕೆ ಬರೋದು. ಸೊ ದೆವ್ವನ ಬೇಕಾದ್ರೆ ಈಸಿಯಾಗಿ ಓಡಿಸ್ಬಿಡ್ಬೋದು, ನನ್ನನ್ನು ನಿಮ್ಮನ್ನು ರೆಡಿ ಮಾಡೋದಕ್ಕೆ ಟೈಮ್ ಬೇಕು. ಸೊ ಸೈತಾನನಿಗಿಂತ ಪವರ್ಫುಲ್ ಯಾರು ಗೊತ್ತಾ? ನಮ್ಮ ಮೈಂಡೇ, ನಮ್ಮ ಫ್ಲೆಶ್ಶೇ. ಇದು ಬಗ್ಗಲ್ಲ ನೋಡಿ, ಇದು ಒಪ್ಪಲ್ಲ ಅಷ್ಟು ಬೇಗ. ಸೈತಾನನ ಕಿರಿಯನಾ? ಪಾಸ್ಟರ್ ಯಾರೋ ಮಂತ್ರ ಮಾಡಿದ್ದಾರೆ, ಕರ್ಕೊಂಬಂದು ಹೇಳ್ತೀನಿ, ಏಸು ನಮ್ಮನ್ನ ಗೆಟ್ ಔಟ್ ಅಂದರೆ ಒಂದೇ ನಿಮಿಷ ಹೊರಟಾಗ್ತಾನೆ. ಅವನ ಥರ ಪುಕ್ಕಲಿರೋರು, ಅವನ ಥರ ಭಯ ಪಡೋರು ಯಾರೂ ಇಲ್ಲ. ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಇಂದ ಹೋಗ್ತಾ ಇರ್ತಾನೆ. ಆದರೆ ನಿಮ್ಮ ಶರೀರಕ್ಕೆ ಕೇಳಿ ಆ ಥರ ನೋಡೋಣ. ಬೆಳಿಗ್ಗೆ ನಾನು ಎದ್ದು ಬಿಡ್ತೀನಿ, ಆಗಲ್ಲ, ಮಲಗೆ ಇರ್ತೀವಿ.
ಸಾಯಂಕಾಲ ಚರ್ಚ್ಗೆ ಸೊ ದೆವ್ವನ ಓಡಿಸ್ಬಿಡ್ಬೋದು. ನನ್ನನ್ನು ನಿಮ್ಮನ್ನು ರೆಡಿ ಮಾಡೋದಕ್ಕೆ ಟೈಮ್ ಬೇಕು. ಅದಕ್ಕೇ ವಾಕ್ಯ ಬರ್ತಾ 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 ನಮ್ಮ ಒಳಗಡೆ ಕೆಲಸ ನಡೀತಾ ಇರಬೇಕು. ದೇವರೇ, ನಾನು ಇನ್ನೂ ನಂಬ್ತೀನಪ್ಪ, ಈ ವಾಕ್ಯನ ನೀವು ಕೇಳ್ತಾನೇ ಇರಿ, ಕೇಳ್ತಾನೇ ಇರಿ, ಕೇಳ್ತಾನೇ ಇರಿ. ಇವತ್ತು ನಾನು ಮಾತಾಡ್ತಾ ಇರೋದನ್ನು ಕೇಳ್ತಾನೇ ಇರಿ, ಕೇಳ್ತಾನೇ ಇರಿ. ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಇವತ್ತು ಎಷ್ಟೋ ಸಾಕ್ಷಿಗಳನ್ನು ಕೇಳ್ತಾನೇ ಇದ್ದೀವಿ. ಪಾಸ್ಟರ್, ನಿಮ್ಮ ಪ್ರಸಂಗಗಳನ್ನು ಕೇಳಿ 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 ಇವತ್ತು ಲೈಫ್ ಟರ್ನ್ಔಟ್ ಆಗಿದೆ. ಇವತ್ತು ದೇವ್ರನ್ನ ನೋಡ್ಕೊಂಡಿರೋ ವಿಧಗಳು ಬೇರೆ. ಪಾಸ್ಟರ್, ಇವತ್ತು ನಿಮ್ಮ ಪ್ರಸಂಗ ಎಷ್ಟೋ ಚೇಂಜಸ್ ತಂದಿದೆ ಅಂತ. ಇವತ್ತು ಈ ಸಂದೇಶನೂ ಸಹ ನಿಮ್ಮ ಲೈಫಲ್ಲಿ ಒಂದು ವ್ಯತ್ಯಾಸನ ತಗೊಂಬರುತ್ತೆ. ಕರ್ದಾತನ ಎಲ್ಲ ನೋಡ್ಕೊಳ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ಸತ್ಯವೇದ ಹೇಳುತ್ತೆ, ಸೀಕ್ ದಿ ಕಿಂಗ್ಡಮ್ ಫಸ್ಟ್. ದೇವರ ರಾಜ್ಯನ ಮೊದಲು, ದೇವರ ರಾಜ್ಯಕ್ಕಾಗಿ ತವಕಪಡಿ. ಸೋಯಿಂಗ್ ಅನ್ನೋದು ದೇವರ ರಾಜ್ಯಕ್ಕಾಗಿ ತವಕಪಡೋದು. ಸೊ ಅದು ರಾಜ್ಯಕ್ಕಾಗಿ ಬಿತ್ತಿ ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್, ಆಮೆನ್. ಸರಿ, ನಾವೆಲ್ಲರೂ ಹಾಗೆ ನಿಂತ್ಕೊಳ್ಳೋಣ. ಲೆಟ್ಸ್ ಪ್ರೇ. ಪ್ರೀತಿ ಸ್ವರೂಪಿಯೇ, ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಒಂದೇ ಒಂದು ನಂಬಿಕೆ, ನಮ್ಮನ್ನು ಕರೆದಾತನು ಎಲ್ಲವನ್ನ ನೋಡ್ಕೊಳ್ತಾರೆ. ಹೌದು ರಾಜ, ಇಲ್ಲಿವರೆಗೂ ನಮ್ಮನ್ನು ನಡೆಸಿದ್ಯಪ್ಪ. ನಾನು ನೋಡ್ತಾ ಇರೋರು, ಇಲ್ಲಿರೋರು, ಆನ್ಲೈನಲ್ಲಿರೋರು ಎಲ್ಲರನ್ನೂ ಸಹ ದೇವರೇ ನೀನು ಕಡೆಯವರೆಗೂ ಕಾಯ್ದು ಕಾಪಾಡಿ ಎಲ್ಲ ಅವಶ್ಯಕತೆಗಳನ್ನು ನೀನು ಪೂರೈಸಿ ದೇವರೇ ಎಲ್ಲ ಕಾರ್ಯಗಳನ್ನು ನೀನು ಸಂಧಿಸೋದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.